ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹುಣಸೂರು. ವೀಕ್ಷಕರೇ, ಇವತ್ತಿನ ಚರ್ಚಾ ಕಾರ್ಯಕ್ರಮ GBA ಜಂಗಿ ಕುಸ್ತಿ. ಅಂದರೆ GBA ಎಲೆಕ್ಷನ್ ನಡೆಯುತ್ತಾ ನಡೆಯಲ್ವಾ ಅನ್ನೋದೇ ಇವಾಗ ಚರ್ಚೆ ಆಗ್ಬಿಟ್ಟೆ. ನೋಡಿ, ಕೋರ್ಟಿಂದ ಜೂನ್ 30ನೇ ತಾರೀಕಿನ ಒಳಗಡೆ ಈ ಒಂದು GBA ಎಲೆಕ್ಷನ್ ಅನ್ನು ಮುಗಿಸ್ಬೇಕು ಅನ್ನೋ ಆರ್ಡರ್ ಇದೆ. ಇದರ ಜೊತೆಗೆ ಲೋಕಲ್ ಫೈಟ್ ಬಗ್ಗೆ ಎಲೆಕ್ಷನ್ ಕಮಿಷನ್ ಏನೇನು ಮಾತಾಡ್ತಾ ಇದೆ, ಏನು ಹೇಳ್ತಾ ಇದೆ ಅಂತಂದರೆ ಜೂನ್ 24ರ ಒಳಗಡೆ ಮುಗಿಸಿಕೊಡಿ ಅಂತ GBA ಎಲೆಕ್ಷನ್ ಅನ್ನು. ಆದರೆ ಸರ್ಕಾರ ಯಾಕೋ ವಿಳಂಬ ಮಾಡ್ತಾ ಇದೆ? ಯಾಕೆ ಸರ್ಕಾರ ರೆಡಿ ಇಲ್ವಾ GBA ಎಲೆಕ್ಷನ್ಗೆ? ಇರುವಂಥ ಸಮಸ್ಯೆಗಳು ಸಾವಿರಾರಿದ್ದಾವೆ. ಅಧಿಕಾರಿಗಳು ಏನಾದರೂ ಸಮಸ್ಯೆ, ನಮ್ಮ ಏರಿಯಾದಲ್ಲಿ ರೋಡ್ ಸಮಸ್ಯೆನೋ ನೀರು ಸಮಸ್ಯೆನೋ ಹೇಳ್ಕೊಂಡ್ರೆ ಅವರು ಕಚೇರಿಗೆ ಬರೋದೇ ಅಪರೂಪ. ಇನ್ನು ಸಮಸ್ಯೆಗಳನ್ನು ಆಲಿಸೋದಕ್ಕೆ ಜನ ಹತ್ರ ಬರ್ತಾರ. ಹಾಗಾಗಿ ಜನಪ್ರತಿನಿಧಿಗಳು ಬೇಕೇ ಬೇಕು. GBA ಎಲೆಕ್ಷನ್ ನಡೀಲಿಲ್ಲ ಅಂತಂದ್ರೆ ಬಹಳಷ್ಟು ದೊಡ್ಡ ಪ್ರಾಬ್ಲಮ್ಗಳಾಗ್ಬಿಡುತ್ತೆ. ಈಗ ಆಲ್ರೆಡಿ ಒಂದು 6 ವರ್ಷ ಆಯಿತು ಮೇಯರ್ ನೋಡಿ ಬೆಂಗಳೂರಿಗೆ. ಸೊ ಹಾಗಾಗಿ ಇರುವಂಥ ಸಮಸ್ಯೆ ಏನು, ಸರ್ಕಾರ ಯಾಕೆ ವಿಳಂಬ ಮಾಡ್ತಾ ಇದೆ GBA ಎಲೆಕ್ಷನ್ ಮಾಡೋದಕ್ಕೆ, ಇದೆಲ್ಲದರ ಕುರಿತು ಚರ್ಚೆಯನ್ನ ಮಾಡೋಣ ಈ ಹೊತ್ತಿನ ರಾಜ್ ಡಿಬೇಟ್ನಲ್ಲಿ. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಇದೆ. ಡೆಡ್ಲೈನ್ ಒಳಗಡೆ GBA ಎಲೆಕ್ಷನ್ ನಡೆಯುತ್ತಾ ಇಲ್ವಾ ಅನ್ನುವಂಥ ಚರ್ಚೆನೇ ಜಾಸ್ತಿ ಆಗಿರೋದು ಇವಾಗ. ಲೋಕಲ್ ಫೈಟ್ ಬಗ್ಗೆ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇರೋದೇನು? 6 ವರ್ಷಗಳಿಂದ ಸಿಲಿಕಾನ್ ಸಿಟಿಗೆ ಮೇಯರೇ ಇಲ್ಲ. 6 ವರ್ಷ ಆಯಿತು. ಪದೇ ಪದೇ GBA ಚುನಾವಣೆಯನ್ನ ವಿಳಂಬ ಮಾಡಲಾಗ್ತಾ ಇದೆ. ಯಾಕೆ ರೆಡಿ ಇಲ್ವಾ ಸರ್ಕಾರ GBA ಚುನಾವಣೆ ನಡೆಸೋದಕ್ಕೆ? ಯಾಕೆ, ಏನು ಸಮಸ್ಯೆ? ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಅಲ್ವಾ, ಡೆಡ್ಲೈನ್ ಬೇರೆ ಕೊಟ್ಟಿದೆ ಅಲ್ವಾ, ಜೂನ್ 30ರ ಒಳಗಡೆ ಮಾಡಿ ಅಂತ. ಹಾಗಾದ್ರೆ ಅಷ್ಟರೊಳಗಡೆ ಲೋಕಲ್ ಬಾರ್ ನಡೆಯಲ್ವಾ? GBA ಎಲೆಕ್ಷನ್ ಮುಂದೂಡೋದಕ್ಕೆ ಕೈ ಸರ್ಕಾರದ ಪ್ಲಾನ್ ಏನು ಅನ್ನೋದು ಒಂದಲ್ಲ ಒಂದು ನೆಪ ಕೊಡ್ತಾನೆ ಬರ್ತಾ ಇದೆ. ಎಲೆಕ್ಷನ್ಗೆ ಇನ್ನೂ ಕೂಡ ಮುಹೂರ್ತ ನಿಗದಿ ಆಗಿಲ್ಲ. ಸೆಪ್ಟೆಂಬರ್ 30ರ ಒಳಗೆ ಮಾಡ್ತೀವಿ, ಬೇಕಾದ್ರೆ ಅಲ್ಲಿ ತನಕ ಸ್ವಲ್ಪ ಟೈಮ್ ಬೇಕು ಅಂತ ಸರ್ಕಾರ ಕೇಳ್ತಾ ಇದೆ. ಯಾಕೆ? ಇದ್ರ ಬಗ್ಗೆನೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೂ ರೆಡಿ ಆಗ್ತಾ ಇದೆ ಸರ್ಕಾರ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಕಾಂಗ್ರೆಸ್ನ ವಕ್ತಾರರು ಜಾಯ್ನ್ ಆಗಿದ್ದಾರೆ. ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರು, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಹಾಗೆ ರಾಜಕೀಯ ವಿಶ್ಲೇಷಕರಾದಂತಹ ವಾಸುದೇವರಾವ್ ಕಶ್ಯಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್, ನಿಮಗೆ ಮೊದಲನೇದಾಗಿ ಪುಷ್ಪಾ ಮೇಡಮ್, ಯಾಕೆ ಪದೇ GBA ಎಲೆಕ್ಷನ್ನ ವಿಳಂಬ ಮಾಡಲಾಗ್ತಾ ಇದೆ? ಅದು ಬೇಕು ಅಂತನಾ, ಅಥವಾ ನಾವು ರೆಡಿ ಇಲ್ಲ, ಅಥವಾ ಸೋತ್ಬಿಡ್ತೀವಿ ಅಂತಾನೆ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ? ಯಾಕಂದ್ರೆ ಮೇಯರ್ ನೋಡಿ 6 ವರ್ಷಗಳಾಯಿತು ಬೆಂಗಳೂರಿಗೆ. ಯಾಕೆ, ಇರುವಂಥ ಸಮಸ್ಯೆಗಳೇನು, ಜೊತೆಗೆ ಸುಪ್ರೀಂ ಕೋರ್ಟ್ 30ನೇ ತಾರೀಕು ಒಳಗಡೆ, ಜೂನ್ 30ನೇ ತಾರೀಕು ಒಳಗಡೆ ಮಾಡಿ ಅಂತ ಹೇಳ್ತಾ ಇದ್ರು ಕೂಡ ಯಾಕೆ ವಿಳಂಬ ಆಗ್ತಾ ಇದೆ? ಇರುವಂಥ ಸಮಸ್ಯೆ ಆದರೂ ಏನು ಆಕ್ಚುಲ್ ಆಗಿ? ಸರ್ ನೋಡಿ, ಇದು ಕಾಂಗ್ರೆಸ್ ಅನ್ನೋದಕ್ಕಿಂತಲೂ ಈ ಮೊದಲು BJP ಇದ್ದಾಗಲೇ ಒಂದು ಈ ಡಿಲಿಮಿಟೇಷನ್ ತಂದು ವಾರ್ಡ್ಗಳ ಸಂಖ್ಯೆ 198 ಇತ್ತು, 225ಕ್ಕೆ ಏರಿಸಿ ಯಡಿಯೂರಪ್ಪ ಅವರು ಅವತ್ತು ಆ ಒಂದು ಇದನ್ನ BBMPನ ಒಂದು ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಡಿಲಿಮಿಟೇಷನ್ ಇದು ಅಂಗೀಕಾರ ಆಗತ್ತೆ. ಸೊ ಆ ಟೈಮಲ್ಲಿ ಮಾಡಬೇಕಾಗಿತ್ತು, BJP ಅವರು ಮಾಡಲಿಲ್ಲ. ತದನಂತರ ನಾವು ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬರ್ತೀವಿ. ನಾವು ಒಂದು ಗ್ರೇಟರ್ ಬ್ಯಾಂಗ್ಳೂರ್, ಯಾಕಂದ್ರೆ ಇವಾಗ ನೋಡಿ ಡಿಸೆಂಟ್ರಲೈಸ್ಡ್ ಆಗಬೇಕು, ಯಾಕಂದ್ರೆ ಬೆಂಗಳೂರು ನಗರ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಳೆದು ನಿಂತಿದೆ. ಒಂದೇ ಒಂದು BBMP ಕಚೇರಿಯಲ್ಲಿ ಎಲ್ಲಾನು ನೋಡ್ಕೊಳ್ಳಕ್ಕೆ ಆಗಲ್ಲ. ಆದ್ರಿಂದ ನಾವೇನ್ ಮಾಡಿದ್ವಿ, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ, ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಕನಸು ಅದು, GBA ಮಾಡಬೇಕು ಅಂತ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಏನ್ ಮಾಡ್ತೀವಿ, ಇದನ್ನ 5 ವಲಯಗಳಾಗಿ 5 ಇದನ್ನ ಪಾಲಿಕೆಗಳಾಗಿ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಈಗೇನಂದ್ರೆ ಇನ್ನು ಮೊದಲು 225 ಅಂದ್ರೆ 198 ಇದ್ದು 225 ಆಯ್ತು, ಬಟ್ ಅದಾಗ್ಲಿಲ್ಲ. ತದನಂತರ ಈಗ 369 ವಾರ್ಡ್ಗಳನ್ನಾಗಿ ವಿಂಗಡಣೆ ಮಾಡಿದೀವಿ. ನೀವಲ್ಲಿ ನೋಡ್ಬೋದು, ಮಹಿಳೆಯರಿಗೂ ಸಹ ಹೆಚ್ಚಿನ ಒಂದು ಪ್ರಾತಿನಿಧ್ಯ ಸಿಗೋ ರೀತಿಯಲ್ಲಿ ಮೀಸಲಾತಿಯನ್ನು ಸಹ ಹೆಚ್ಚಳ ಮಾಡಲಾಗಿದೆ. ಸೊ ಇದರಿಂದ GBA ಏನು ನಾವು ಈಗ ಮಾಡಿದ್ರು
ಜಿಬಿಯಿಂದ ನಮ್ಗೆ ಈಗ ನೋಡಿ ಒಂದು ಕಸ ವಿಲೇವಾರಿ ಮಾಡಬೇಕು ಅಥವಾ ಏನು ಎಷ್ಟೊಂದು ಇತ್ತು ಸಮಸ್ಯೆಗಳು, ಟ್ರಾಫಿಕ್ ಸಮಸ್ಯೆಗಳಿತ್ತು, ರೋಡ್ ಸಮಸ್ಯೆಗಳಿತ್ತು, ಮೂಲ ಸೌಕರ್ಯದ ಸಮಸ್ಯೆಗಳಿತ್ತು. ಇದನ್ನೆಲ್ಲಾನು ಎಲ್ಲೋ ಒಂದ್ ಕಡೆ ಒಬ್ರು ನೋಡ್ಕೊಂಡು ಮಾಡಕ್ ಆಗ್ತಿರ್ಲಿಲ್ಲ. ಅದಲ್ದೇನೆ ಬೆಂಗಳೂರು ತುಂಬಾ ಔಟರ್ ಸರ್ಕಲ್ ಏನಿದೆ ತುಂಬಾ ಬೆಳೆದಿದೆ ಈಗ. ಬೆಳೆದಿರೋದ್ರಿಂದ ಅಲ್ಲೂ ಸಹ ವಿಳಂಬ ಈ ಜಿಬಿ ಎಲೆಕ್ಷನ್ ವಿಳಂಬ ನಮ್ಮಿಂದ ಆಗ್ಲಿಲ್ಲ. ಈ ಮೊದಲು ಬಿಜೆಪಿ ಸರ್ಕಾರದವರು ಮಾಡಿದ್ರು. ನಾವು ಬಂದ್ಮೇಲೆ ಸರ್ಕಾರನೇ ಅದಕ್ಕೆ ಈಗ ಪರ್ಮಿಷನ್ ಕೊಡ್ಬೇಕಲ್ಲ, ಆಯ್ತಪ್ಪ ನಾವು ರೆಡಿ ಇದೀವಿ ಮಾಡ್ಕೊಡಿ ಅಂತ ಸರ್ಕಾರ ನಾವು ಮಾಡಲ್ಲ ಅಂತ ಹೇಳಲ್ಲ. ನೋಡಿ ಈಗ ಪ್ರೆಸೆಂಟ್ SIR ನಡೀತಿದೆ, ಸೆನ್ಸಸ್ ನಡೀತಿದೆ, ಅಲ್ಲೂ ಸಹ ಒಂದಷ್ಟು ಜನ ಬೇಕಾಗ್ತಾರೆ. ಈಗ ನೋಡಿ SIR ಇವಾಗ ಪಶ್ಚಿಮ ಬಂಗಾಳದಲ್ಲಿ ನೋಡಿದಾಗ 91 ಲಕ್ಷ ಮತದಾರನ ಡಿಲೀಟ್ ಮಾಡ್ತಾರೆ. 27 ಲಕ್ಷ ಜನ ಮತದಾನ ಮಾಡೋದ್ರಿಂದ ವಂಚಿತರಾಗ್ತಾರೆ. ನಾಳೆ ದಿವಸ ಇಲ್ಲೂ ಹಂಗೆ ಆಗ್ಬೋದು. ಇವತ್ತಿನ ದಿವಸ SIR ನಡಿಬೇಕಾದ್ರೆ ಒಂದಷ್ಟು ನಮ್ಮ BLA2 ಏನಿರ್ತಾರೆ ಅವರು ನೋಡ್ಕೋಬೇಕಾಗತ್ತೆ. BLOಗಳದ್ದು ಜವಾಬ್ದಾರಿ ಇದೆ. ಅದಲ್ಲದೆ ಈಗ ಸೆನ್ಸಸ್ ನಡೀತಿದೆ, ಅದಕ್ಕೂ ಇವಾಗ ಜೂನ್ 15ರವರೆಗೂ ಟೀಚರ್ಸ್ ನ ತಗೊಂಡಿರ್ತಾರೆ. ಸೊ ಈ ಕಾರಣಗಳಿದೆ ಈಗ ಏನು ನಡೀತಾ ಇದೆ. ಈಗ ಅದಲ್ಲದೆ ಈಗ ಸಡನ್ ಆಗಿ ಎಲೆಕ್ಷನ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಸಹ ಇವಾಗ ಜನ ಬೇಕಾಗ್ತಾರೆ. ಅದರಿಂದ ಒಂದು ಕಾಲಾವಕಾಶವನ್ನ ನಾವು ಸುಪ್ರೀಂ ಕೋರ್ಟ್ ಹತ್ರ ಕೇಳಿದೀವಿ. ಸರ್ ವಾಸುದೇವ್ ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸರ್ಕಾರ ಇಂಟೆನ್ಷನಲಿ ಏನಾದರೂ ಸಮಸ್ಯೆ ಇಟ್ಕೊಂಡು ಇವರು ವಿಳಂಬ ಮಾಡ್ತಿದಾರ ಅಥವಾ ಮೇಲ್ಗಡೆ SIR ಆಗಲಿ ಅಥವಾ ಬೇರೆ ರೀತಿಯಾದಂಥ ಒಂದು ರೆಡಿ ಮಾಡ್ಕೊಂಡಿಲ್ಲ ನಾವು ಇನ್ನೂ ಅಂತ ಹೇಳಿ ಒಂದು ರೀಸನ್ ಅಷ್ಟೇನಾ, ಒಂದು ಬಹಾನ ಅಷ್ಟೇನಾ ಅನ್ನುವಂಥ ಚರ್ಚೆನೂ ಆಗ್ತಿದೆ ಸರ್. ಈಗ ನೀವು ಯಾರ ಮೇಲಾದರೂ ಹಾಕ್ಕೊಳ್ಳಿ, JDS ಮೇಲಾದರೂ ಹಾಕಿ, BJP ಮೇಲಾದರೂ ಹಾಕಿ, ನಿಮ್ಮ ಸರ್ಕಾರದ ಪಾತ್ರ ಏನು? ನಿಮ್ಮ ಪಾತ್ರ ಏನು? ನಿಮ್ಮ ಸರ್ಕಾರದ ಪಾತ್ರ ಏನು? ಈಗ ಇನ್ನೊಂದೇನಾಗತ್ತೆ, ಸ್ಥಳೀಯ BBMP ಆಡಳಿತ ಏನಿದೆ ಅವು ಜನಸ್ನೇಹಿ ಜೊತೆಗೆ ಜೋಡಿಸ್ಕೊಳ್ತದೆ. ಪ್ರತಿಯೊಬ್ಬ ವಾರ್ಡಲ್ಲಿ ಕೂಡ ಅದನ್ನು ಜೋಡಿಸ್ಕೊಳ್ತಾ ಹೋಗುತ್ತದೆ. ನೀವು ಕೇವಲ ಈಗ ಸುಪ್ರೀಂ ಕೋರ್ಟಲ್ಲಿ ಆದೇಶ ಕೊಟ್ಟಿದ್ದು ಇತ್ತೀಚೆಗೆ, ಹೌದು, ಆದೇಶ ಬಂದಿದ್ದು ಇತ್ತೀಚೆಗೆ ಅಂತಂದ್ರೆ ಇಟ್ ಇಸ್ ರೀಸೆಂಟ್ ಕೌಂಟ್ ಡೌನ್. ಹೌದು. ತದನಂತರ ನೀವು ಚುನಾವಣೆ ಎಷ್ಟು ವರ್ಷ ಮಾಡಿಲ್ಲ, ಅದನ್ನು BJP ಯಾರ ಮಾಡ್ಲಿಕ್ಕೆ, JDS ಯಾರು ಬೇಕಾದ್ರೆ ಮಾಡ್ಕೊಳ್ಳಿ, ಚುನಾವಣೆ ಎಷ್ಟು ವರ್ಷ ಚುನಾವಣೆಯನ್ನು ಮಾಡಿಲ್ಲ. ನಿಮ್ಮ ಮೂಲ ಉದ್ದೇಶ ಹೇಳ ವೆಟೆಡ್ ಇಂಟ್ರೆಸ್ಟ್ ಇದು 2015ರಲ್ಲಿ ಲಾಸ್ಟ್ ಅಲ್ಲಿ ಆಗಿದೆ. ಆಯ್ತು, 2015 ಆಲ್ಮೋಸ್ಟ್ 11 ಇಯರ್ಸ್ ಆಗೋಯ್ತು. ಸೊ ಇಲ್ಲಿ ನೀವೇನು ಬದಲಾವಣೆಗಳು ಮಾಡ್ಕೊಂಡ್ರಿ, ಗ್ರೇಟರ್ ಬೆಂಗಳೂರು, GBA ಏನೆಲ್ಲ ಮಾಡ್ಕೊಂಡ್ರಿ, ಇದೊಂದು ಪ್ರಕ್ರಿಯೆ, ಇದು ಒಂದು ಪ್ರೊಸೆಸಿಂಗ್ ಅಂತ ಕರಿತೀವಿ ನಾವು ಆಡಳಿತದಲ್ಲಿ, ಒಂದು ಪ್ರಕ್ರಿಯೆ ಇದು. ಹೌದು. ಇದು ಕನಸಿನ ಕೂಸು. ಈಗ ಹಂಗೆ ನೋಡಕ್ ಹೋದ್ರೆ ಮೇಡಮ್ ಬಗ್ಗೆ ನಾವು ಕೇಳಕ್ ಹೋದ್ರೆ ಸಿಟ್ ಮಾಡ್ಕೋತಾರೆ. ನಾವು ಬೆಂಗಳೂರಲ್ಲಿ ನೋಡ್ಬಿಟ್ವಿ, ನಾವು ಕನಸಿನ ಕೂಸು ಮಳೆ ಬಂತಲ್ಲ ಮೊನ್ನೆ, ಮಳೆ ಬಂದಾಗ ನೋಡ್ಬಿಟ್ವಿ ಬೆಂಗಳೂರಿನ. ಅದೇ ಸರ್, ಮುಂದೆ ಹಂಗ ಆಗ್ಬಾರ್ದು ಅಂತಾನೆ ಇದು ಪಾಲಿಕೆಗಳು ರಚನೆ ಮಾಡಿರೋದು. ಈಗ ಮಧ್ಯೆ ಮಾತಾಡಲಿಲ್ಲ ನಾನು, ಮಧ್ಯೆ ಮಾತಾಡ್ಬೇಕಾದ್ರೆ ನೀವು ಮಧ್ಯೆ ಮಾತಾಡಿ, ನಿಮ್ಗೆ ಮಧ್ಯೆ ಮಾತಾಡಲಿಲ್ಲ ನಾನು. ಆಮೇಲೆ ಇನ್ನೊಂದು ತಮಾಷೆ ಏನಂತಂದ್ರೆ, ನಾವು ಇಡೀ ಬೆಂಗಳೂರಿನ ಇತಿಹಾಸದೊಳಗೆ ಬೋಟಲ್ಲಿ ನಾವು ಯಾವತ್ತೂ ಹೋಗೇ ಇಲ್ಲ. ನಾವು ಬೋಟಲ್ಲಿ ಹೋದ್ವಿ ಅಂದ್ರೆ ಯಾವ ಸರ್ಕಾರದಲ್ಲಿ ಅಂತ ಹೇಳಿ ಅದು ಯಾವ್ದು ಸರ್ಕಾರದ ಬಗ್ಗೆ ರಾಜಕೀಯ ವಿಶ್ಲೇಷಕ ನನಗೆ ಮುಸ್ಲಿಂ ಲೀಗು, TMC ಇವರು ಅಂತ ಅಲ್ಲ. ಇಲ್ಲಿ ನೀವು ಈಗ ಬೇರೆದ್ರು ನಿಮ್ಮ ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್, ನಿಮ್ಮ ಸರ್ಕಾರ, ನಮ್ಮ ಸರ್ಕಾರ ಹಿಂಗ್ ಬೇಕಾದ್ರೆ ಮಾಡಿ, ಜನಸಾಮಾನ್ಯನ ಪ್ರತಿನಿಧಿಯಾಗಿ ಆಸ್ ಎ ಕಾಮನ್ ಮ್ಯಾನ್ ನಾನು ಕೇಳೋದಿಷ್ಟೇ, ನೀವೇನು ಕನಸು ಕಾಣ್ತಾ ಇದ್ರಿ DK ಶಿವಕುಮಾರ್ ಅವರೇ, ಆ ಕನಸು ಏನು ಅದು ರೀಚ್ ಔಟ್ ಆಗ್ತಾ ಇಲ್ಲ. ಅದು ಮತ್ತೆ ನೀವೆಲ್ಲ ಅಬ್ಸ್ಟ್ರಾಕಲ್, ಅದು ಇಸ್ ಇಸ್ ಅಬ್ಸ್ಟ್ರಾಕಲ್, ದರ್ ಇಸ್ ನೋ ಪ್ರಾಪರ್ ಪ್ಲಾನ್. ಈಗ ಉದಾಹರಣೆ ಕೊಡ್ತೀನಿ. ಈಗ ಆಡಳಿತ ಒಬ್ಬ ಜನಪ್ರತಿನಿಧಿ ಇಲ್ಲತಕ್ಕಂಥ ಒಂದು ವಾರ್ಡ್, ಹೌದು, ಜನಪ್ರತಿ ಇಲ್ಲತಕ್ಕಂಥ ಒಂದು ಕ್ಷೇತ್ರ, ನೀವು ಯಾವ ತರದ ಅಭಿವೃದ್ಧಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಜನ ಏನಾದ್ರು ತಮ್ಮ ಏರಿಯಾದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಅವ್ರು ಅಟ್ಲೀಸ್ಟ್ ಇದ್ದಿದ್ರೆ, ಕಾರ್ಪೊರೇಟರ್ ಯಾರು ಇದ್ದಿದ್ರೆ ಅವ್ರು ಹೋಗಿ ಕೇಳ್ತಿದ್ರು, ಜನಪ್ರತಿನಿಧಿಗಳು. ಇವಾಗ ಅಧಿಕಾರಿಗಳ ಹತ್ರ ಹೋಗಿ ಕೇಳಿದ್ರೆ ಆಫೀಸಿಗೆ ಬರೋದೇ ಡೌಟ್. ಒಂದು ಪದ ಯೂಸ್ ಮಾಡ್ತೀನಿ. ಈಗೇನಾಗಿದೆ, BBMP ಅಥಾರ್ಥ GBA, ಇನ್ನು GBA ಅದಕ್ಕಿನ್ನು ಕಾಯಕಲ್ಪ ಆಗಿಲ್ಲ. ಅಥಾರ್ಥ BBMP, ಅಥಾರ್ಥ GBA ಅಧಿಕಾರಿಗಳ ಅಡ್ಡೆ ಆಗಿದೆ. ಅಡ್ಡ ಅಂದ್ರೆ ಗೊತ್ತಲ್ಲ, ಒಂದ್ ಕಡೆ ಅಡ್ಡ, ಅಡ್ಡ ಏನೋ ಏನೋ ಬೇರೆ ಬೇರೆ ಅಡ್ಡಗಳಿರ್ತಾವಲ್ಲ, ಹಂಗ ಅಡ್ಡ ಆಗಿದೆ. ಕೈಗೂ ಸಿಗಲ್ಲ, ಬಾಯಿಗೂ ಸಿಗಲ್ಲ. ಅಂದ್ರೆ ಸರ್ಕಾರದ ಮೇಲ್ಪಟ್ಟ ಏನಿದೆ, ಬ್ಯೂರೋಕ್ರಾಟ್ಸ್ ಅಂಡ್ ದ ರೂಲರ್ ಆಫ್ ದಿ ಸ್ಟೇಟ್, ರೂಲರ್ ಆಫ್ ದಿ ಬೆಂಗಳೂರು ಹಿಡ್ತಾನೆ ಇಲ್ಲ. ನೋಡಿ 40 ಕ್ಲೀನಿಂಗ್ ಕ್ಯಾಬೇಜ್ ಇದೆಯಲ್ಲ, ಅದ್ರದ್ದು ಯಾವುದು ಕಸ ವಿಲೇವಾರಿಯಲ್ಲಿ 40,000 ಕೋಟಿ ಹೋಯ್ತು. ಹೂ ಇಸ್ ಅಕೌಂಟಬಿಲಿಟಿ?
ಸರ್ಕಾರ ಇವ್ರದಿತ್ತು ಅವ್ರದಿತ್ತು, ಐ ಆಮ್ ನಾಟ್ ಬಾದರ್ಡ್. ಇಟ್ಸ್ ಪಬ್ಲಿಕ್ ಮನಿ ಸರ್. ನಿಜ ನನ್ನ ದುಡ್ಡದು, ದಟ್ ಈಸ್ ಮೈ ಮನಿ. ಈಸ್ ಮನಿ, ಈಸ್ ಮನಿ, ಈಸ್ ಯುವರ್ಸ್ ಮನಿ. ನಿಜ. ನಮ್ಮ ದುಡ್ಡದು. ಏನೋ ನಾವು ಏನು ಟ್ಯಾಕ್ಸ್ ಕಟ್ಟಿದೀವಿ ಆ ದುಡ್ಡು, ನಮ್ಮ ದುಡ್ಡು ತೊಗೊಂಡೋಗ್ಬಿಟ್ಟು ನೀವು ಕೇರಳದೆಲ್ಲ ಕೊಡ್ತೀರಾ? ಕೇರಳಗೆ ಯಾರೋ ಒಂದು ಸಮುದಾಯಕ್ಕೆ ಒಂದು ಅರ್ಪಿಸ್ಕೊಳ್ತೀರಾ ನೀವು ಕೇಳಕ್ಕೆ? ಯಾರು ದುಡ್ಡದು? ನಿಜ. ನಮ್ಮ ಇಲ್ಲಿರೋ ಜನಗಳಿಗೆ ಸರಿಯಾಗಿ ನೀವು ಅನುಕೂಲ ಕೊಡ್ತಿದ್ದು. ನಾನು ಮಾತಾಡ್ತಾ ಇರೋದು ಕಾಂಗ್ರೆಸ್ಸಿನ ವಿರೋಧಿ, ಬಿಜೆಪಿ ಪರ ಅಂತಲ್ಲ. ಬಿಜೆಪಿ ಕೂಡ ಬೇಕಾದಷ್ಟು ತಪ್ಪುಗಳು ಮಾಡಿದ್ದೆ. ಇಲ್ಲಿ ಅಧಿಕಾರ ಕಳ್ಕೊತಿದ್ರು ಅವರು. ನಿಜ. ಮ್ಯಾಂಡೇಟ್ರಿ ಯಾಕೆ ಬರ್ತಿತ್ತು ಅವ್ರಿಗೆ? ಯಾಕಂದ್ರೆ ಕೊರೋನಾ ಟೈಮ್ನಲ್ಲಿ ಅವ್ರು ಹ್ಯಾಂಡಲ್ ಮಾಡಿದ ಸ್ಟೈಲು, ಅವ್ರು ಹ್ಯಾಂಡಲ್ ಮಾಡಿದ ರೀತಿ ನೀತಿಗಳು, ಜೊತೆಗೆ 40% ಪೇ ಸ್ಕೀಮ್ ಇವೆಲ್ಲ ಇದೆ. ಅದು ಡಿಫೆನ್ಸೇ ಮಾಡಲಿಲ್ಲ. ಡಿಫೆಂಡ್ ಅಂದ್ರೆ ಏನ್ ಗೊತ್ತಾ, ಒಂದು ಸಣ್ಣ ನಾಯಿ ಮರಿ ಮಾತಾಡ್ಸಿ ನೀವು ಬಹು ಅಂತ ಕಚ್ಚುತ್ತದು. ಒಂದು ಸಣ್ಣ ಮರಿನ್ ಮಾತಾಡ್ಸಿದ್ರು ಕೂಡ ಬಹು ಅಂತ ಅನ್ನುತ್ತದೆ. ಕ್ಲಾರಿಫಿಕೇಶನ್ಗಳು ಕೊಡ್ಲಿಲ್ಲ, ಡಿಫೆನ್ಸ್ ಮಾಡಲೇ ಇಲ್ಲ. ಇವಾಗ ಸರ್ ಇಷ್ಟೇ ಸರ್, ನೀವೇನ್ ತಗೊಂಡಿದ್ದೀರಿ ಇಲ್ಲಿ ನೋಡಿ ಸರ್. ಈಗ ಒಂದು ಟಫೋಗ್ರಫಿ ಕೊಡ್ತೇನೆ, ಮೊದಲು ಮೇಡಮ್ ಪರಿಚಯ ಮಾಡಿಸ್ಬಿಡಿ. ಓಕೆ ಓಕೆ ಮೇಡಮ್. ಪದ್ಮಾ ಪ್ರಕಾಶ್ ಅಂತ ಹೇಳಿ ಬಿಜೆಪಿ ವಕ್ತಾರರು ಜಾಯ್ನ್ ಆಗಿದ್ದಾರೆ. ಮೇಡಮ್, ನಿಮ್ದೊಂದು ರಿಯಾಕ್ಷನ್ ಏನಂದ್ರೆ, GBA ಎಲೆಕ್ಷನ್ ಮಾಡೋದಕ್ಕೆ ಯಾಕೆ ಸರ್ಕಾರ ವಿಳಂಬ ಮಾಡ್ತಾ ಇದೆ ಅನ್ನೋದು. ಜೊತೆಗೆ ಸುಪ್ರೀಂ ಕೋರ್ಟ್ ಆಲ್ರೆಡಿ ಜೂನ್ 30ರೊಳಗೆ ಮಾಡಬೇಕು ಅಂತ ಹೇಳಿದರೆ, ಚುನಾವಣಾಧಿಕಾರಿಗಳು 24ರ ತನಕ ಡೇಟ್ ಕೊಟ್ಟಿದ್ದಾರೆ. ಆದರೆ ಈಗಲೂ ವಿಳಂಬ, ನಾನಾ ರೀತಿಯ ಕಾರಣ. ಅಂದ್ರೆ ಮಳೆಗೆ ನಾವು ರೆಡಿ ಆಗ್ತಾ ಇದ್ದೀವಿ, ಸ್ಕೂಲು ಕಾಲೇಜ್ಗಳು ಶುರುವಾಗ್ಬಿಡುತ್ತೆ, ಜೊತೆಗೆ ಇನ್ನೊಂದಿಷ್ಟು ರೀಸನ್ಗಳನ್ನ ಕೊಡ್ತಾ ಇದ್ದಾರೆ. ಇದೇನು ಯಾಕೆ ರೆಡಿ ಇಲ್ವಾ ಸರ್ಕಾರ ಅನ್ನುವಂಥ ಪ್ರಶ್ನೆ ಒಂದು ಬರುತ್ತೆ. ಸರ್ಕಾರಕ್ಕೆ ಮಾಡೋ ಇಚ್ಛಾಶಕ್ತಿ ಇಲ್ಲ, ಯಾಕಂದ್ರೆ ಅವ್ರಿಗೆ ಕುರ್ಚಿ ಕಿತ್ತಾಟದಲ್ಲಿ ಅವ್ರಿಗೆ ಸಮಯ ಆಗ್ತಾ ಇದೆ. ಒಂದು ಎರಡನೇದಾಗಿ, ಈಗ ನಾವು 14ರಿಂದ 16 MLAs ಇದೀವಿ ಬ್ಯಾಂಗ್ಳೂರಲ್ಲಿ, ಇವರು 12 ಜನ ಇದ್ದಾರೆ. ಸೊ ಇವ್ರಿಗೆ ಏನಂತಂದ್ರೆ, ಎಲ್ಲಿ ಮತ್ತೆ ಇವರು ಬಿಜೆಪಿ ಕೈಗೆ ಅಧಿಕಾರ ಹೋಗುತ್ತೋ ಅನ್ನೋ ಒಂದು ಹೆದರಿಕೆ ಇದೆ. ನೋಡಿ, ಸುಪ್ರೀಂ ಕೋರ್ಟ್ ಜೂನ್ 30th ಒಳಗಡೆ ಮಾಡಿ ಅಂತ ಆದೇಶ ಕೊಟ್ರು ಇವರು ನೆಗ್ಲಿಜೆನ್ಸ್ ನೋಡಿ. ಇತ್ತೀಚೆಗೆ ಮಳೆ ಬಂದು ಎಷ್ಟೊಂದು ಅನಾನುಕೂಲ ಆಯ್ತು, ಆದ್ರೆ ಇನ್ನ ಎಚ್ಚೆತ್ತಿಲ್ಲ ಇನ್ನ ಇವರು. ಯಾಕಂತಂದ್ರೆ ಅವ್ರಿಗೆ ಏನಂದ್ರೆ ಮೇನ್ ಅಧಿಕಾರ ಬೇಕು. ಅಂದ್ರೆ ನಾವು ಆಗ್ತೀವೋ ಇಲ್ವೋ, ಮತ್ತೆ ಡಿಲಿಮಿಟೇಷನ್ ಮಾಡ್ತಿದ್ದಾರೆ. ಎಷ್ಟೊಂದು ತೊಂದರೆಗಳಾಗುತ್ತೆ. ಬರೀ MLAs ಅಥವಾ ಅಫಿಷಿಯಲ್ಸ್ ಮಾತ್ರ ಹ್ಯಾಂಡಲ್ ಮಾಡಕ್ಕಾಗತ್ತಾ? ಕಾರ್ಪೊರೇಟ್ ಆದ್ರೆ ಅಧಿಕಾರದ ವಿಕೇಂದ್ರೀಕರಣ ಆಗತ್ತೆ. ಇಟ್ ವಿಲ್ ಗೋ ಟು ದ ಕಾರ್ಪೊರೇಟರ್ಸ್. ಈಗ ಎಷ್ಟು 369 ಕಾರ್ಪೊರೇಟರ್ಸ್ ಅಂತ ಮಾಡಿದ್ದಾರೆ. ಅದ್ರಲ್ಲೂ ಮತ್ತೆ ಮಹಿಳೆಯರಿಗೆ ಕಮ್ಮಿ ಮಾಡಿದ್ರು. ಅದೊಂದು ವಿಷಯ ಕೇಳಿ, ಆಲ್ಮೋಸ್ಟ್ 9 ಜನ ಮಹಿಳೆಯರಿಗೆ ಕಮ್ಮಿ ಮಾಡಿಬಿಟ್ಟಿದ್ರು. 50% ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ಬೇಕಂತ ಮಾಡಿದ್ದು, ಫಸ್ಟ್ ಪ್ರಮೋಟ್ ಮಾಡಿದ್ದು 1995 ದೇವೇಗೌಡರು. ಅದ್ ಬಿಟ್ರೆ ಯಡಿಯೂರಪ್ಪಾಜಿ ಅವರೇ ಈ ಸ್ಥಳೀಯ ಸಂಸ್ಥೆಗಳು ಅಥವಾ ಇದು ನಗರಸಭೆ ಪುರಸಭೆಯಲ್ಲೆಲ್ಲ ಮಹಿಳೆಯರಿಗೆ 50% ಕೊಡ್ಬೇಕು ಅಂತ ಮಾಡಿದ್ರು. ಇದನ್ನ ಪೋಸ್ಟ್ಪೋನ್ ಮಾಡಬೇಕು ಅಂತಾನೆ 9 ಜನ ಮಹಿಳೆಯರು ಕಮ್ಮಿ ಮಾಡಿದಾಗ ಏನ್ ಮಾಡಿದ್ರು, ಮತ್ತೆ ಅಪ್ಲಿಕೇಶನ್ ಹಾಕಿ ಆಕ್ಷೇಪಣೆ ಇದ್ರೆ ಅಂದ್ರು. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೇಕಿದ್ದು 700 ಆಕ್ಷೇಪಣೆ ಅಪ್ಲಿಕೇಶನ್ಸ್ ಹೋಯ್ತು. ಅಂದ್ರೆ ಬೇಕು ಅಂತ ಇದನ್ನ ಪೋಸ್ಟ್ಪೋನ್ ಮಾಡಿ ನಿಧಾನ ಮಾಡೋಣ ಅಂತಾನೆ 9 ಜನ ಮಹಿಳೆಯರು ಕಮ್ಮಿ ಮಾಡಿ 50%. ಅವಾಗ ಸ್ವಲ್ಪ ದಿನ ಮುಂದೂಡ್ಬೋದಲ್ಲ. ಸೊ ಈ ತರ ಇದು ಮುಂದೂಡ್ಕೊಂಡು ಹೋಗ್ತಾ ಇದ್ದಷ್ಟು ಅವ್ರು ಖುಷಿ. ಅಂದ್ರೆ ನಿಮ್ ಪ್ರಕಾರ ಸೋಲೋ ಭೀತಿಯಿಂದ ಬೇಕು ಅಂತ ಅವರು ಡಿಲೇ ಮಾಡ್ತಿದ್ದಾರೆ. ಬರ್ತೀನಿ ಹೊಸ ದಿವಸ ಹೇಳ್ತಾ ಇದ್ದಾರೆ. ಅಲ್ಲ, ಮೇಡಮ್ಗೆ ಒಂದು ಸ್ಪಷ್ಟನೆ ಕೊಡಕ್ಕೆ ಇಷ್ಟಪಡ್ತೀನಿ. 10 ವರ್ಷಗಳ ಸುದೀರ್ಘ ಕಾಲ ಚುನಾವಣೆ, ಬೆಂಗಳೂರು ಮಹಾನಗರ ಪಾಲಿಕೆಗೆ ನಾಗರಿಕತೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಚುನಾವಣೆ ಆಗಲಿಲ್ಲ. ಆ ಟೈಮಿಗೆ ಅವ್ರ ಸರ್ಕಾರನೂ ಇತ್ತು ರೀ. ಇತ್ತು ಗೌರ್ಮೆಂಟ್ ವಾಸ್ ರನ್ನಿಂಗ್. The mayor was there, the government was running. ಡಬಲ್ ಇಂಜಿನ್ ಸರ್ಕಾರ. ಡಬಲ್ ಇಂಜಿನ್ ಆದ್ಮೇಲೆ ನೀವು ಏನಾರ ಮಾತಾಡ್ಕೊಳ್ಳಿ, ಖಂಡಿತ ಅದಕ್ಕೆ ಸುಮ್ಮನೆ ಕೌಂಟರ್ ಕೊಡಲ್ಲ ನನಗೆ. ಸರ್ಕಾರ ಅವ್ರದ್ದು ಇತ್ತು. ಸರ್, ಈಗ ಪ್ರಶ್ನೆ ನಂದೇನಂತಂದ್ರೆ, ನೀವು ರಾಜಕೀಯದ ರಾಡಿ ಏರ್ಸ್ಬೇಡಿ. ಕಾಂಗ್ರೆಸ್ ನಾನು, ಬಿಜೆಪಿ ಇವರು ರಾಡಿ ಬೇಡ. ಇಲ್ಲಿ ಪ್ರಶ್ನೆ ಇಷ್ಟೇ, BBMP ಚುನಾವಣೆ ಏನಿದೆ 10 ವರ್ಷಗಳ ಕಾಲ ಮುಂದೂಡಿದಾಗ ಸರ್ ಡೆವಲಪ್ಮೆಂಟ್ ಅನ್ನತಕ್ಕಂಥ ಮರೀಚಿಕೆ. ನಿಜ. ಆಮೇಲೆ ಇನ್ನೊಂದೇನಂತಂದ್ರೆ, ಇಲ್ಲಿ ಅಧಿಕಾರಿ ಶಾಹಿ ಇದೆಯಲ್ಲ, ನೌಕರಿ ಶಾಹಿ ಇದೆಯಲ್ಲ, ಅವ್ರೆಷ್ಟು ಕೊಬ್ಬಾಗ್ಬಿಟ್ಟಿದೆ ಅಂದ್ರೆ ಕೈಗೂ ಸಿಗಲ್ಲ, ಬಾಯಿಗೂ ಸಿಗಲ್ಲ. ಸಿಗದೇ ಇಲ್ಲ ಸರ್ ಅವರು. ನೋಡಪ್ಪ, ಆಯ್ತು ಇವರು ವಕ್ತಾರು ಅಂತ ಅಂತಾರೆ. ನಾಳೆ ಬೆಳಿಗ್ಗೆ ನಾನು BBMP ಕನ್ಸರ್ನ್ ಇಂಜಿನಿಯರ್ ಭೇಟಿ ಮಾಡ್ತೀನಿ, ನೋಡೋಣ. ಸಿಗೋದಿಲ್ಲ, ಕೈಗೆ ಸಿಗೋದಿಲ್ಲ. 12 ಜನ MLAಗಳು ನಮ್ಮವ್ರು ಇದಾರಂತಾರೆ ಮೇಡಮ್. ಆಯ್ತು, ನಾಳೆ ಬೆಳಿಗ್ಗೆ ನಿಮ್ಮ MLA ಇನ್ಫ್ಲೂಯೆನ್ಸ್ ಮಾಡಿಸ್ಬಿಟ್ಟು ನಾನು ನಾಳೆ ಬಳಿ AW ನೋಡ್ಬೇಕು, ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಬೇಕು, ಆಗುತ್ತಾ? ಅಧಿಕಾರಿಗಳು ಸರ್ಕಾರದ ಮೇಲೆ ಹಾಕ್ಬಿಡ್ತಾರೆ. ಇಲ್ಲಪ್ಪ, ಜನಪ್ರತಿನಿಧಿಗಳಿಲ್ಲ, ನಮ್ಮ ಹತ್ರ ಮಾಡೋದು ಬೇರೆ ತುಂಬಾ ಕೆಲಸ ಇರ್ತವೆ, ನಮ್ ಕೈಲಿ ಅದೆಲ್ಲ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ ಅಂತಾನೆ ಅವರು ಆರಿಕೆ ಉತ್ತರ ಕೊಟ್ಬಿಡ್ತಾರೆ. ಬೇರೆ ಏನೋ ಮಾಡಕ್ಕಾಗಲ್ಲ. ಇನ್ನೊಂದು ಹೆಂಗೆ ಹೇಳ್ತೀನಿ ಕೇಳಿ, ಅಕೌಂಟಬಿಲಿಟಿ ಅಂತ ಇದೆಯಲ್ಲ, ಅಕೌಂಟಬಿಲಿಟಿ ಅಂತ ಬಂದಾಗ ಈ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ MLA ಅಕೌಂಟಬಿಲಿಟಿನೇ, ವಿಧಾನಸಭಾ ಕ್ಷೇತ್ರದ MLA ಅಕೌಂಟಬಿಲಿಟಿನೇ, ಲೋಕಸಭೆ ಅಕೌಂಟಬಿಲಿಟಿ. ನೀವು ಲೆಕ್ಕ ಕೊಡಿ ಅಭಿಮಾನ ಶುರು ಮಾಡಿದ್ರೆ ಅಥವಾ ಬಿಜೆಪಿ ಅಥವಾ ಕಾಂಗ್ರೆಸ್ ಇವರೆಲ್ಲ ಜೈಲ್ಗೆ ಹೋಗ್ಬಿಡ್ತಾರೆ. ಯಾರು ಈಗ ನೋಡಿ ಸರ್, ಈಗ
ಕೆಲವು ಏನು ಹೇಳುತ್ತೆ ಆಸ್ ಪರ್ ದಿ RT ಆ್ಯಕ್ಟ್ ಏನು ಹೇಳುತ್ತೆ ಮತ್ತು ಕರಪ್ಷನ್ ಆ್ಯಕ್ಟ್ ಏನು ಹೇಳುತ್ತೆ, ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಸಾಂಕ್ಷನ್ ಆಯಿತು ಅಂತ ಇಟ್ಕೊಳ್ಳಿ, ಒಂದು ಪಾರ್ಕ್ಗೆ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಆ ಮುಂದ್ಗಡೆ ಪಾರ್ಕ್ ಮುಂದೆ ಒಂದು ಬೋರ್ಡ್ ಹಾಕಬೇಕು, ಸೋನ್ಸ್ ಪ್ರಾಜೆಕ್ಟು ಇದಕ್ಕೆ ಇಷ್ಟು ಖರ್ಚಾಗಿದೆ, ಇಷ್ಟು ಖರ್ಚು ಮಾಡ್ತಾ ಇದೀವಿ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಟ್ಟಿದ್ದೀವಿ, ಇಂಥವ್ರು ಇದ್ದಾರೆ ಅಂತ ಆಗಬೇಕು. ಎಲ್ಲಿ ನಡೀತಿದೆ ಸರ್? ಎಲ್ಲೂ ಇಲ್ಲ ಸರ್. ಇನ್ನೊಂದೇನು ಗೊತ್ತಾ, ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಮತ್ತು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ, ಈಗ ನಾನು ಯಾವುದೋ ಒಂದು ಟ್ರಾವೆಲ್ ಮಾಡ್ತಾ ಇರ್ತೀನಿ ಒಂದು ಊರಿಗೆ, ಅಥವಾ ಬೇರೆ ಊರಿಂದ ನಾನು ಬೆಂಗಳೂರಿಗೆ ಬಂದಿರ್ತೀನಿ ಅಂತ ಇಟ್ಕೊಳ್ಳಿ, ನಾನು ಒಂದು ಕುಡಿಯೋದಕ್ಕೆ ಒಂದು ವಾಟರ್ ಬಾಟ್ಲು ತಗೋತೀನಿ. ಆ ವಾಟರ್ ಬಾಟ್ಲು ಬಿಸಾಕೋದಕ್ಕೆ ಎಲ್ಲಿ ಸರ್? ಡಂಪ್ ಯಾರ್ಡು ಅಥವಾ ಯಾವುದಾದ್ರು ಕಸದ ತೊಟ್ಟಿ ಅಂತ ಈ ಹಿಂದೆ ಇರ್ತಾ ಇತ್ತಲ್ಲ, ಎಲ್ಲೂ ಇಲ್ಲ, ಕಾಣೋದಿಲ್ಲ ನಿಮಗೆ. ಯಾವುದೋ ಒಂದು ಅಂಗಡಿ ಮುಂದೆ ಏನಾದ್ರು ಡಬ್ಬಿ ಇಟ್ಟಿರ್ತಾರೆ, ಅಲ್ಲ ಹಾಕಬೇಕಷ್ಟೇ. ಸರ್ಕಾರದಿಂದ ಏನು ಮಾಡಿದ್ದೀರಿ, ಎಲ್ಲಿ ನೋಡಿದ್ರು ಬರೀ ಕಸ ಅಲ್ಲಲ್ಲಲ್ಲೇ ಬಿದ್ದಿರುತ್ತೆ. ಅದನ್ನೇ ಇನ್ನು ಕಸ ವಿಲೇವಾರಿಯ ಸಮಸ್ಯೆಗಳು ಬೇಜಾನಿದ್ದಾವೆ, ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕಾದ್ರೂ ಬೇಕಲ್ಲ. ಇದ್ರ ಬಗ್ಗೆ ಮಾತಾಡ್ತೀನಿ ಸರ್ ನಿಮ್ಮ ಹತ್ರ. ಪುಷ್ಪ ಮೇಡಮ್, ಈಗಷ್ಟೇ ಕಾಂಗ್ರೆಸ್ ಕಡೆಯಿಂದ ಹೇಳ್ತಾ ಇದ್ರು, ಅಂದರೆ ನೀವು ಸೋಲೋ ಭೀತಿಯಿಂದಲೇ ಈ ರೀತಿಯಾಗಿ ರೀಸನ್ಸ್ಗಳನ್ನ ಕೊಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಿ ಅಂತ. ಇಲ್ಲ ಸರ್, ಡೆಫಿನೆಟ್ಲಿ ಇಲ್ಲ. ನಮ್ಗೆ ಯಾವ ಸೋಲೋ ಭೀತಿನೂ ಇಲ್ಲ. ನೋಡಿ, ಮೊದಲು ಜನಗಳು ಸೋಲು ಗೆಲುವು ಚುನಾವಣೆಗಳು ಅಂದಮೇಲೆ ಇದ್ದಿದ್ದೆ. ಬಟ್ ನಾನು ಈ ಮೊದಲು ಸಹ ಹೇಳ್ದೆ, ಎಲೆಕ್ಷನ್ ನಮ್ಮಿಂದ ನಿಂತು ಅನ್ನೋದಕ್ಕಿಂತಲೂ ಈ ಮೊದಲು ಯಡಿಯೂರಪ್ಪ ಅವರ ಕಾಲದಲ್ಲೇ ಮಾಡಬಹುದಾಗಿತ್ತು. ಮತ್ತೆ ಯಾಕೆ ಅವಾಗ ಮಾಡ್ಲಿಲ್ಲ? ಮಾಡಬಹುದಾಗಿತ್ತಲ್ವಾ? ಡಿಲಿಮಿಟೇಷನ್ ತಂದ್ರು, ಅವ್ರು ಹೇಳಿದ್ರು ಕೋರ್ಟ್ಗೆ ಇಷ್ಟು ಅಪ್ಲಿಕೇಶನ್ಸ್ ಹೋಯ್ತು, ಎಲ್ಲ ಅವ್ರ ಕಾಲದಲ್ಲೇ ನಡೀತು. ಆಮೇಲೆ ಸರ್ ಹೇಳ್ತಿದ್ರು ಬೋಟಲ್ಲಿ ಓಡಾಡಿದ್ರು ಅಂತ. ನಿಜಾನೇ, ಅದು ಓಡಾಡಿದ್ದು ಬೊಮ್ಮಾಯಿಯವರ ಸರ್ಕಾರದಲ್ಲೇ ಬೆಂಗಳೂರಿಗೆ ಮೊದಲು ಬಾರಿಗೆ ಬೋಟ್ ಇಂಟ್ರೊಡ್ಯೂಸ್ ಆಗಿದ್ದು, ರಸ್ತೆ ಗುಂಡುಗಳು ವಿಶ್ವ ಮಟ್ಟದಲ್ಲಿ ಹೈಕೋರ್ಟ್ 2 ವರ್ಷ ಮಾನಿಟರ್ ಮಾಡಿ ಚೀಮಾರಿ ಹಾಕಿದ್ದು ಸಹ ಬಿಜೆಪಿಯಲ್ಲೇ. ನೋಡಿ, ನಾವಿವತ್ತು 6,000 ಗುಂಡಿಗಳನ್ನ ಮುಚ್ಚಿದೀವಿ. ಕಾಂಗ್ರೆಸ್ ಸರ್ಕಾರ ಬಂದಾಗ ವೈಟ್ ಟಾಪಿಂಗ್ ಮಾಡಿದೀವಿ. ಹೊಸ ಮೆಟ್ರೋ ಯೋಜನೆಗಳು, ಸುರಂಗ ಮಾರ್ಗಗಳು, ಇವು ಎಷ್ಟು ನಾವ್ ಏನೆಲ್ಲ ಹೊಸ ಯೋಜನೆಗಳು ತರ್ತೀವಿ ಅದಕ್ಕೆಲ್ಲ ವಿರುದ್ಧವಾಗಿ ಹೋರಾಟ ಮಾಡಕ್ಕೆ ಬಿಜೆಪಿ ಅವರು ಹೋಗ್ತಾರೆ. ಆದ್ರೆ ಅವ್ರಿಗೆ ಮಾಡೋ ಮನಸ್ಥಿತಿಯೂ ಇಲ್ಲ ಹೊಸ ಯೋಜನೆಗಳನ್ನ, ಅಥವಾ ನಾವ್ ಏನಾದ್ರೂ ಮಾಡ್ತೀವಿ ಅಂದ್ರೆ ಅದನ್ನ ಒಪ್ಕೊಳ್ಳೋ ಮನಸ್ಥಿತಿನೂ ಇಲ್ಲ. ಈ ರೀತಿ ವಿರೋಧ ಮಾಡೋದು ಒಂದು ಬಿಟ್ರೆ, ನೀವ್ ಹೇಳಿದ್ರಲ್ಲ ಆಗ್ಲೇ ಡಬಲ್ ಇಂಜಿನ್ ಸರ್ಕಾರ, ಹಾಗೆ ಒಂದಷ್ಟು ಅನುದಾನಗಳನ್ನ ಹೆಚ್ಚಾಗಿ ತಂದು ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಈಗ ನೋಡಿ, ಪ್ರತಿಯೊಂದಕ್ಕೂ ಮಲತ್ವಾಯಿ ಧೋರಣೆ ಮಾಡ್ತಾರೆ. ಈಗ ನಮ್ಗೆ ಒಂದು ಪೆರಿಪೆರಲ್ ರಿಂಗ್ ರೋಡ್ಗೆ, ನೀರಾವರಿ ಯೋಜನೆಗಳಿಗೆ ಯಾವ್ದು ಬರಲ್ಲ. ಆಮೇಲೆ ಬರ ಪರಿಹಾರ ಇರ್ಬೋದು, ಮೂಲ ಸೌಕರ್ಯಗಳ ದುಡ್ಡು ಇರ್ಬೋದು, ಯಾವ್ದು ಸಹ ಕೇಂದ್ರ ಸರ್ಕಾರ ನಮಗೆ ಕೈ ಜೋಡಿಸ್ತಿಲ್ಲ, ಮಲತಾಯಿ ಧೋರಣೆ ಮಾಡ್ತಿದೆ. ಇವ್ರು ಡಬಲ್ ಇಂಜಿನ್ ಸರ್ಕಾರಗಳಿದ್ದಾಗ ಅದೆಲ್ಲ ತಂದು ಮಾಡ್ಬೋದಾಗಿತ್ತಲ್ವಾ? ಇಲ್ಲ, ಕೇಳೋ ಪ್ರಶ್ನೆಗೆ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅನ್ನೋದು ಬೇಡ, ಜಸ್ಟ್ ನೀವೇನ್ ಮಾಡಿದೀರ ಅನ್ನೋ ಉತ್ತರ ಅಷ್ಟೇ ಬೇಕಾಗಿರೋದು. ಕಳೆದ 6 ತಿಂಗಳಿಂದ ಒಂದ್ ಸೆಕೆಂಡ್ ಕಳೆದ 6 ತಿಂಗಳಿಂದ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು, DCM DK ಶಿವಕುಮಾರ್ ಅವರು ಹೇಳಿದ್ರು, ನಿಮ್ಗೆ ನೆನಪಿರ್ಬೋದು, ವಿತಿನ್ 3 months ಒಳಗಡೆ ನಾವು ಗುಂಡಿ ಮುಕ್ತ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು. ನೆನಪಿರ್ಬೇಕು ನಿಮ್ಗೆ. ಎಲ್ಲಿ ಸರ್, ಒಂದೇ ಒಂದು ಎಕ್ಸಾಂಪಲ್ ಸರ್, ನಾನೇ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಮಿಷನ್ ರೋಡ್ ಅಲ್ಲಿ ಒಂದು ಅಷ್ಟು 100 ಮೀಟರ್ ಅಷ್ಟು ಒಂದು ದೊಡ್ಡ ಗುಂಡಿ ಇತ್ತು. ಅದು ನಮ್ಮ ಕಾಂಗ್ರೆಸ್ ಬರ್ಬೇಕಾಯ್ತು ಆ ಗುಂಡಿನ ಮುಚ್ಚಕ್ಕೆ. ಅದುವರೆಗೂ ಅದಕ್ಕೆ ಒಂದು ತಾರ್ ಹಾಕಿರ್ಲಿಲ್ಲ. ನಾನು ನೋಡಿರೋದನ್ನ ಹೇಳ್ತಿರೋದು. ನಿಮಗೆ ಬೇಕಾದ್ರೆ ನಮ್ಮ INC ಪೇಜ್ ಅಲ್ಲಿ ಎಲ್ಲೆಲ್ಲಿ ಮುಚ್ಚಿದೀವಿ ಅನ್ನೋ ಒಂದು ನಿಮಗೆ ಬೇಕಾದ್ರೆ ಅಂಕಿ ಅಂಶ ಇದೆ, ತೆಗೆದು ನೋಡಿ. 6,000 ಗುಂಡಿಗಳನ್ನ ನಮ್ಮ ಮಾನ್ಯ ನಗರಾಭಿವೃದ್ಧಿ ಸಚಿವರು ರಾತ್ರೋರಾತ್ರಿ ಹೋಗಿ ಎಲ್ಲೆಲ್ಲಿ ಇದೆ ಅನ್ನೋದ್ರ ಬಗ್ಗೆ ವೀಕ್ಷಣೆ ಮಾಡಿರೋದು. ಕೋಟಿ ಇದೇ ರಸ್ತೆ ಗುಂಡಿಗಳ ಒಂದು ಇದಕ್ಕೆ ಬಿಡುಗಡೆ ಮಾಡಿದ ಬಿಜೆಪಿ ಸರ್ಕಾರ 2 ವರ್ಷ ಆಗಿರಲ್ಲ. ಗುಂಡಿಗಳು ಹೆಂಗ್ ಬಿತ್ತು ಸರ್? ಇವ್ರು ಮುಚ್ಚಿದ್ರೆ ಅಲ್ವಾ, ಬರೀ ಭ್ರಷ್ಟಾಚಾರ ಮಾಡಿ ಮನೆಗೆ ಹೋದ್ರು. ಅಲ್ಲ, ಭ್ರಷ್ಟಾಚಾರ ಮಾಡಿ 7,000 ಕೋಟಿ ನುಂಗು ನೀರ್ ಕುಡಿದು ಮನೆಗೆ ಹೋಗಿದ್ರಿಂದಾನೇ ಇವತ್ತು ಬೆಂಗಳೂರು ಈ ಸ್ಥಿತಿಗೆ ಬಂದಿತ್ತು. ನಾವು ಬಂದ್ಮೇಲೆ ಅನುದಾನ ಕೊರತೆ ಇದ್ರು ಸಹ ನಿರಂತರವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು, ನಗರಾಭಿವೃದ್ಧಿ ಸಚಿವರು ಅವರ ಕನಸಾಗಿ ಆ ಗುಂಡಿಗಳ ಹತ್ರ ನಿಂತು ಇದು ಕೆಲಸ ಮಾಡಿಸಿದ್ರು. ಇವ್ರು ಮಾಡಿದ ಭ್ರಷ್ಟಾಚಾರದ ಕರ್ಮ ಇವತ್ತು ನಮಗ್ ಸುತ್ಕೊಂಡಿದೆ. ಈಗ ಈ ಮಾಹಿತಿ ಕೊರತೆ ಇದೆ ಇವರಿಗೆ. ಡಿಲಿಮಿಟೇಷನ್ ಅಂತ ಆಗಿದ್ದು ಇತ್ತೀಚೆಗೆ 2 ತಿಂಗಳ ಮೊದಲು 700 ಅಪ್ಲಿಕೇಶನ್ ಬಂದಿರೋದು ನಾವು ಮಾಡಿದ್ದಲ್ಲ. ಅದು ಅಲ್ಲ, ನಾನು ಹೇಳ್ತಾ ಇರೋದು ಈ ಡಿಲಿಮಿಟೇಷನ್ ಅಂತ ಏನ್ ಹೇಳ್ತಾ ಇದ್ದಾರೆ, ಅಥವಾ 9 ಜನ ಮಹಿಳೆಯರಿಗೆ ಇವರು ಕಮ್ಮಿ ಕೊಟ್ಟಿದ್ದಾರೆ. ಔಟ್ ಆಫ್ 369 ಅವ್ರು ಬರೀ 176 ಕೊಟ್ಟಿದ್ರು. ನಮಗೆ ಬೇಕಾಗಿದ್ದು 185. ನಾನೇ ಕೇಳ್ತೀನಿ
ಕೇಳ್ತೀನಿ ನಾನು ಕೇಳ್ತೀನಿ ಪುಷ್ಪ ಅವರೇ. ಕೇಳ್ತೀನಿ ಮೇಡಮ್. ಒಂದ್ ಸೆಕೆಂಡ್ ಪುಷ್ಪ ಮೇಡಮ್ ಇರಿ ನಾನೇ ಕೇಳ್ತೀನಿ ಒಂದ್ ಸೆಕೆಂಡ್ ಪುಷ್ಪ ಮೇಡಮ್ ಒಂದ್ ಸೆಕೆಂಡ್ ಇಲ್ಲ ಹಿಂಗೆ ಕೂಗಾಡಿದ್ರೆ ವಿಷಯ ಚರ್ಚೆ ಆಗಲ್ಲ. ಹಾಗಾಗಿ ದಯವಿಟ್ಟು ಕೂಗಾಡೋದು ಬಿಟ್ಟು ದಯವಿಟ್ಟು ವಿಷಯ ಚರ್ಚೆ ಆಗಲ್ಲ. ಅದಕ್ಕೆ ನಾನ್ ಹೇಳ್ತಾ ಇದೀನಿ, ಅವ್ರು ಹೇಳ್ತಾ ಇದಾರೆ. ಅವ್ರು ಕೇಳ್ತಾ ಇರೋದು ಒಂದೇ ಪ್ರಶ್ನೆ. ಅಲ್ಲ, ನನಗೆ ಅರ್ಥ ಆಯ್ತು ಅವ್ರ ಕ್ವಶನ್, ಅರ್ಥ ಆಯ್ತು. ಇವ್ರಿಗೆ ಏನಂದ್ರೆ ಮಾಹಿತಿ ಕೊರತೆ ಒಂದು. ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಯಾಕೆ ಮಹಿಳೆಯರಿಗೆ ಕಮ್ಮಿ ಕೊಟ್ರು 700 ಅಪ್ಲಿಕೇಶನ್ ಬಂತಂದ್ರೆ ಇದಾಗಿರೋ ಜಸ್ಟ್ 2 months ಮೊದಲು. ಇನ್ ಸ್ಪೈಟ್ ಆಫ್ ಸುಪ್ರೀಂ ಕೋರ್ಟ್ ಬರ್ಲಿ ಮುಗಿಸ್ಬಿಡ್ಲಿ ಅವರು ನಾನೇ ಕೇಳ್ತೀನಿ ಮುಗಿಸ್ಬಿಡ್ಲಿ ಇರಿ. ಒಂದ್ ನಿಮಿಷ, ನಂಗೆ ಅವ್ರ ಕೇಳಿ ಕ್ವಶನ್ ಅರ್ಥ ಆಯ್ತು. ಈಗ ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇವ್ರು ಯಾಕೆ ಬೇಕು ಅಂತ ಪೋಸ್ಟ್ಪೋನ್ ಮಾಡ್ತಾ ಇದಾರೆ, ಇಚ್ಛಾಶಕ್ತಿ ಇಲ್ಲ. ಎರಡನೇ ನಾನು ಮೊದಲೇ ಹೇಳಿದಂಗೆ ಸೋಲು ನೋಡಿ ಮತ್ತೆ ಎರಡನೇದಾಗಿ ಸೋಲ್ತೀವಿ ಅನ್ನೋ ಭೀತಿ, ಮೂರನೇದಾಗಿ ಅವರಿಗೆ ಜನಪರ ಕಾಳಜಿ, ಅಂದ್ರೆ ಅವರಿಗೆ ಜನರ ಬಗ್ಗೆ ಎಸ್ಪೆಷಲಿ ಬೆಂಗಳೂರು ಎಷ್ಟೊಂದು ಸಮಸ್ಯೆಗಳಿದೆ. 1.45 crores ಎಷ್ಟು ಇನ್ಪುಟ್ ಇದೆ ಪರ್ ಡೇ, ಎಷ್ಟು ಜನ ರೈಲ್ವೆ ಸ್ಟೇಷನ್ ಬರ್ತಾರೆ, ಎಷ್ಟು ಜನ ಬಸ್ ಸ್ಟ್ಯಾಂಡ್ ಬರ್ತಾರೆ, ಔಟ್ ಸೈಡ್ ಎಷ್ಟು ಜನ ಬರ್ತಾರೆ, ಎಷ್ಟು ಕಸದ ಸಮಸ್ಯೆ ಇದೆ ಇಲ್ಲಿ, ಎಲ್ಲ ಮಾಡ್ಬೇಕು. ನಮ್ ಕಡೆ ಬರೀ ಬೆರಳು ತೋರಿಸಿದ್ರೆ ಆಗಲ್ಲ. ಹೀಗೆ ಕಿಚ್ಚಾಡ್ತಾ ಹೋಗ್ತಿರೋ ಚರ್ಚೆ ಆಗಲ್ಲ, ಟೈಮ್ ಆಗುತ್ತಷ್ಟೇ. ದಯವಿಟ್ಟು ಪುಷ್ಪ ಅವರೇ ದಯವಿಟ್ಟು ಸರ್ ವಾಸುದೇವ್ ಒಂದ್ ಸೆಕೆಂಡ್ ಈಗ ಈ ರೀತಿಯಾಗಿ ಇಚ್ಛಾಶಕ್ತಿ ಕೊರತೆಯ ಬಗ್ಗೆ ಒಂದಷ್ಟು ಚರ್ಚೆ ಆಗುತ್ತೆ. ಬಟ್ ನಾನು ಹೇಳ್ತಾ ಇರೋದು ಸಮಸ್ಯೆಯ ಬಗ್ಗೆ ಚರ್ಚೆ ಆಗಬೇಕು. ಈ ರೀತಿಯಾಗಿ ಮತ್ತೆ GBA ಎಲೆಕ್ಷನ್ ಆಗಲಿಲ್ಲ ಅಂತಂದ್ರೆ ಮತ್ತೆ ಸಮಸ್ಯೆ ಉಲ್ಬಣಗೊಳ್ಳುತ್ತೆ. ಈಗ ಆಲ್ರೆಡಿ ಸಮಸ್ಯೆಗಳ ಸಾಗರನೇ ಆಗೋಗಿದೆ ಬೆಂಗಳೂರಿನಲ್ಲಿ. ಈಗಲೂ ಎಲೆಕ್ಷನ್ ಬರ್ತಾ ಡಿಲೇ ಆಗ್ತಿದ್ರೆ ಯಾವ ಹಂತಕ್ಕೆ ಹೋಗ್ಬಿಡುತ್ತೆ ಬೆಂಗಳೂರು, ಏನೇನು ಸಮಸ್ಯೆ ಎದುರಾಗುತ್ತೆ? ಬಹಳ ಸೀರಿಯಸ್ ಇಶ್ಯೂ ಇದು ಸರ್. ಈಗ ಇವರ ಇಬ್ಬರು ಫೈಟಿಗೆ ಒಂದು ತಾರ್ಕಿಕ ಅಂತಾನೆ ಇಲ್ಲ. ವಿಶ್ಲೇಷಕನ ಇದ್ದೀನಿ, ನಾನು ಯಾರ ಪಾರ್ಟಿ ಪರನೂ ಇಲ್ಲ. ನನ್ನ ಪ್ರಶ್ನೆ ಇಷ್ಟೇನೆ ಮೇಡಮ್. ಈಗ ಇದು ವೆದರ್ ಇಟ್ ಈಸ್ ಎ ಮಿಸ್ಟೇಕ್ ಬೈ ಕಾಂಗ್ರೆಸ್, ಮಿಸ್ಟೇಕ್ ಬೈ BJP, ಮಿಸ್ಟೇಕ್ ಬೈ JDS, ಪಕ್ಕದಲ್ಲಿ ಇಡಿ ಜನಸಾಮಾನ್ಯ ಏನು ಕೇಳ್ತಾನೆ, ಕಸದ ವಿಲೇವಾರಿಗೆ ನೀವು ಅವ್ರ ಮೇಲೆ ಯಾರು ಗುಬೆ ಕೊಡಿಸ್ಬೇಡಿ. ನೀವು ಅವರು ಸರಿ ಇಲ್ಲ ಅಂದ್ಬಿಟ್ಟು ತಾನು ನಿಮಗೆ ಆಯ್ಕೆ ಮಾಡಿದ್ದು. ನಿಮಗೆ ಹೆವಿ ಡ್ಯೂಟಿ ಮ್ಯಾಂಡೇಟ್ ಕೊಟ್ಟರು ನಿಮಗೆ. ಏನೋ ಅವಾಗ ಇದ್ದಿದ್ದು ಸರ್, ಅವಾಗ ಭಾರತೀಯ ಜನತಾ ಪಾರ್ಟಿ ಇದ್ದಿದ್ದು ಇಷ್ಟೇ, ಇದು 100 ಇತ್ತು. ನಿಮ್ಗೆ 140 ಕೊಟ್ಟರು. ಆದ್ರೆ ಗುಂಡಿ ಭಾಗ್ಯ ಹೋಗಲೇ ಇಲ್ಲ. ಹಾಗೆ ಇದೆ, ಹೋಗಲೇ ಇಲ್ಲ ಗುಂಡಿ ಭಾಗ್ಯ. ನೋಡಿ ಲಾಸ್ಟ್ ವೀಕ್ ನಾನು ಗಾಡಿಯಿಂದ ಸ್ಕಿಡ್ ಆಗಿ ಬಿದ್ದೆ. ನನಗೂ ಗಾಡಿ ಸ್ಕಿಡ್ ಆಯ್ತು. ಯಾರು ನಾನು ಕೇಳಬೇಕು ಹೊಣೆಗಾರಿಕೆ? ಶಲ್ಯಾಸ್ DK ಶಿವಕುಮಾರ್, ಶಲ್ಯಾಕ್ ಸಿದ್ದರಾಮಯ್ಯ, ಶಲ್ಯಾಕ್ ಅವತ್ತ ನಮ್ಮ ಏರಿಯಾ MLA ಕೇಳ್ಬೇಕಾ? ದರ್ ಇಸ್ ಎ ಲಾ, ಒಂದು ಕಾನೂನು ಇದೆ. ಮುನ್ಸಿಪಲ್ ಆಕ್ಟ್ ಪ್ರಕಾರ ಹೋದಾಗ ಒಂದ್ಸರಿ ಆ ರೋಡ್ ರಸ್ತೆ ಸರಿ ಇಲ್ಲ ಅಂತಂದಾಗ ಆ ಇಂಜಿನಿಯರ್ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್. ನೀವು ಅವನ ಮೇಲೆ ಕೇಸ್ಗೆ ಅರೆಸ್ಟ್ ಮಾಡಿಸ್ಬೋದು. ನೀವು ರೋಡಲ್ಲಿ ಬಿದ್ದರೆ ನೀವು ಅವನು ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸ್ಬೋದು ಸರ್. ದರ್ ಇಸ್ ಅನ್ ಆಕ್ಟ್. ಇಲ್ಲಿ ಪ್ರಶ್ನೆ ಕೇಳೋದಿಷ್ಟೇ, ಬೆಂಗಳೂರಿನವನ ಕೇಳೋದಿಷ್ಟೇ. ನೀವು 146 ಹಂಗೆ ನೋಡ್ಕೋದ್ರೆ ಮಹಿಳೆಯರಿಗೆ ಇಷ್ಟು ಕೋಟ ಅಂತ ಬಂತು. ನೀವು ತಾರೀಖ್ ಖುಷಿ ಪಡಿ, ಇಬ್ರು ಹೆಣ್ಮಕ್ಳು ಖುಷಿ ಯಾಕೆ ಪಡ್ಬೇಕು ನೀವು ಅಂತಂದ್ರೆ ನಿಮ್ಗೊಂದು ಕೋಟ ಕೊಡ್ತಾ ಇದ್ದಾರೆ. ವೆದರ್ ಇಸ್ ಎ ಲೆಸ್ ಆರ್ ಮೋರ್. ಈಗ ನೋಡಿ, ಅಲ್ಲಿ ಹೋದಾಗ ನೀವು ಡೆಲ್ಲಿನ ನೀವು ಲೋಕಸಭೆಗೆ ಹೋದಾಗ ನಿಮ್ಮವ್ರು ಬಿಲ್ ರಿಜೆಕ್ಟ್ ಮಾಡಕ್ ಕೊಟ್ಟರು ಕಾಂಗ್ರೆಸ್ನವರು, ವಿರೋಧ ಪಕ್ಷದವರು. ನಾವು ಏನೋ ಆ ಸ್ತ್ರೀ ಏನು ಮಹಿಳೆಗೆ ಮೀಸಲಾತಿ ಅಂತ ಏನಿದೆ ಅದನ್ನ ತೆಗೆದು ಮಾಡಕ್ ಬಿಡ್ಲೇ ಇಲ್ಲ ಅವರು. ನೀವು ಖುಷಿ ಪಡಿ ಏನಂತಂದ್ರೆ ನಿಮ್ಮ ಮಹಿಳೆಯರಿಗೆ, ನಿಮಗೆ ನಾಳೆ ಎಲ್ಲ ಆಸ್ಪರೆಂಟ್, ನೀವೆಲ್ಲ ಕಾರ್ಪೊರೇಟರ್ ಆಗಬೇಕು ಅಥವಾ ನಾಳೆ ಪ್ರತಿನಿಧಿ ಆಗಬೇಕು ಅಂತಕ್ಕಂಥ ಆಸೆಗಳ ಹೊತ್ತು ಬಂದಿರೋ ಆಮೇಲೆ ಆಸೆ ಹೊತ್ತವರು ನೀವು
ಆಸೆ ಹೊತ್ತಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ರಿಜೆಕ್ಟ್ ಆದಾಗ, ಯಾಕಂದ್ರೆ ರಾಜಕೀಯ ನಾನು ತಿಳ್ಕೊಂಡ್ರೆ ರಾಜಕೀಯ ಹೆಂಗೆ ಅಂತಂದ್ರೆ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಕಾರ್ಯಕರ್ತರನ್ನ ಅಷ್ಟೇ. ಆ ಟೈಮ್ನಲ್ಲಿ ಯಾವನೋ ಬರ್ತಾನೆ, ಬ್ರೀಫೀಸ್ ಕೊಡ್ತಾನೆ, ಯಾರೋ ಬರ್ತಾರೆ ಒಂದು ಬ್ರೀಫೀಸ್ ಕೊಡ್ತಾರೆ, ಸೀಟ್ ತಗೊಂಡು ಹೋಗ್ಬಿಡ್ತಾರೆ. ಇಷ್ಟು ವರ್ಷ ದುಡ್ದಲ್ಲ ಕಾರ್ಯಕರ್ತರು, ಅವ್ರು ಏನಿಲ್ಲ, ಅವ್ರು ಆರಾಮಾಗಿ ಅವ್ರ ಪಾಪ ಅವರು ಕಣ್ಣಲ್ಲಿ ನೀರು ಹಾಕೊಂಡು ನಮ್ಮ ಸೀಟ್ ಕೊಟ್ಟಿಲ್ಲ ಅಂತ ಹೇಳಿ ಆ ಕ್ಷೇತ್ರದಲ್ಲಿ ವಿಧಿ ಇಲ್ಲದೆ ಮಾಡ್ಬೇಕಂದ್ರೆ ರಾಜಕೀಯದ ಅಸ್ತಿತ್ವ ಅದು. ಹೌದು ಹೌದು ಹೌದು. ಪ್ರಶ್ನೆ ಇದು ಬಿಡಿ, ಇದು ಟಾಪಿಕ್ ನೀವು ಕೇಳಿರೋ ಟಾಪಿಕ್ ಇದಕ್ಕೆ ಸಂಬಂಧನೇ ಇಲ್ಲ, ಇದು ಟಾಪಿಕೇ ಬೇರೆ. ಬಟ್ ಅದೇ ಹೌದು ಹೌದು. ನಮ್ಮ ಟಾಪಿಕ್ ಏನು ಅಂತಿರೋದು ಇವಾಗ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಈಗ ಬೆಂಗಳೂರು ನಗರದಲ್ಲಿ ಕಸದ ವಿಲೇವಾರಿ ವಿಷಯ ಬಂದಾಗ ಕಾಂಗ್ರೆಸ್ ಎಷ್ಟು ತಪ್ಪಿಸ್ತರೋ ಅಷ್ಟೇ ತಪ್ಪಿಸ್ತರು ಬಿಜೆಪಿ ಕೂಡ. ನನ್ನ ಪ್ರಕಾರ ಯಾರು ನಮ್ಮ ಬೆಂಗಳೂರನ್ನ ಸ್ವರ್ಗ ಮಾಡಲೇ ಇಲ್ಲ ಸರ್. ಡಿ ಕೆ ಶಿವಕುಮಾರ್ ಅವರನ್ನೇ ಹೇಳ್ತಾರೆ ಒಂದು ಹಂತದಲ್ಲಿ ದೇವರೇ ಕಾಪಾಡಬೇಕು ಅಂತ. ಸ್ವರ್ಗ ಮಾಡಲಿಲ್ಲ, ನಮ್ಗೆ ಸ್ವರ್ಗ ತೋರಿಸಲೇ ಇಲ್ಲ ಅವರು. ಏನು ಸಿಸ್ಟಮ್ ಸರಿ ಇಲ್ಲ. ಆಮೇಲೆ ಲಾಬಿಗಳಿವೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೇರ್ ಇಸ್ ಎ ಲಾಬಿ. ಕಸದ ವಿಲೇವಾರಿ ಲಾಬಿ ಹೆಂಗಿದೆ ಅಂದ್ರೆ ಸರ್, ನಿಮ್ಗೆ ಆಶ್ಚರ್ಯ ಪಡ್ತೀರಿ ನೀವು. ಬರ್ಕೊಳಕ್ ನಿಮ್ಮ ಹತ್ರ ಪೆನ್ನು ಇಲ್ಲ, ಕ್ಯಾಲ್ಕುಲೇಟರ್ ಸಿಗಲ್ಲ. 3,000 ಕೋಟಿ ಲಾಬಿ ಓಡ್ತಾ ಇದೆ ಇಲ್ಲಿ ಕಸದ ವಿಲೇವಾರಿ. 3,000 ಕೋಟಿ, 3,000 ಬರೀ. ಆಮೇಲೆ ಬೇಡ, ಸಿದ್ದರಾಮಯ್ಯವ್ರು ಏನ್ ಮಾಡಿದ್ರು, ಒಂದು ಆದೇಶ ಮಾಡಿದ್ರು, ಗುತ್ತಿಗೆ ಹೊರ ಗುತ್ತಿಗೆದಾರನ್ನು ತೆಗೆದುಹಾಕಿ ಅಂತಂದ್ರು. ತೆಗೆದುಹಾಕ್ಬಿಟ್ಟು ತೆಗೆದು ಬಿಡಿ ಅಂತ. ಅದೆಷ್ಟು ಗೊತ್ತಾ? 12,000 ಕೋಟಿ. ಬೆಟರ್ ದನ್ ಡಿಪಾರ್ಟ್ಮೆಂಟ್, ಒಂದು ಇಲಾಖೆನ ಮೇಂಟೈನ್ ಮಾಡಬಹುದು. ಹೌದು ಹೌದು. ನಾವು ಕೇಳೋದೇನಂದ್ರೆ ಜನಸಾಮಾನ್ಯಗೆ ಏನ್ ಬೇಕು ಸರ್? ಅವ್ನಿಗೇನ್ ಬೇಕು? ಕೊಳಾಯಿ ನೀರು ಬರ್ತಾ ಇದೆಯಾ, ಮನೆ ಮುಂದಿರೋ ಕಸ ಹೋಗ್ತಾ ಇದೆಯಾ, ರೋಡ್ ಕ್ಲೀನ್ ಆಗಿದ್ಯಾ? ಅವ್ರು ಏನು ಕೇಳಲ್ಲ ನಿಮಗೆ. ಬಿರಿಯಾನಿ ಕೊಟ್ರೇನ್ರಿ? ಇಲ್ಲ. ಗೀ ರೈಸ್ ಕೊಟ್ರೇನ್ರಿ? ಇಲ್ಲ. ತುಪ್ಪ ಕೊಟ್ರೇನ್ರಿ? ಇಲ್ಲ. ಏನು ಕೇಳಲ್ಲ. ಬಿಜೆಪಿಗೂ ಕೇಳಲ್ಲ, ಕಾಂಗ್ರೆಸ್ಗೂ ಕೇಳಲ್ಲ. ಮಾತಾಡ್ತೀನಿ. ಮತ್ತೊಬ್ರು ಜನ ಆಗಿದ್ದಾರೆ, ಮಾಜಿ ಕಾರ್ಪೊರೇಟರ್ ಗಣೇಶ್ ಬಿವಿ ಅಂತ ಹೇಳಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಸರ್, ಎಸ್, ಓಕೆ. ಅದೇ ಮಾತಾಡ್ತಾ ಇದ್ದೆ, ಜಿ ಬಿ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನಾ ರೀತಿಯ ಕಾರಣ ಕೊಡ್ತಾರೆ. ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಕೂಡ ಕೊಟ್ಟಿದೆ. ಆದ್ರೆ ಈಗ ಸೆಪ್ಟೆಂಬರ್ 30 ಒಳಗಡೆ ಮಾಡಬಹುದು ಅಥವಾ ಮಾಡ್ತೀವಿ ಅನ್ನೋ ರೀತಿಯಾಗಿ ಈಗ ಚರ್ಚೆಗಳಾಗ್ತಾ ಇದೆ ಸರ್ಕಾರದ ಕಡೆಯಿಂದ. ನೀವೇನ್ ಹೇಳ್ತೀರಿ? ಜೊತೆಗೆ ನಾನು ಹೇಳೋದು, ಜಿ ಬಿ ಎಲೆಕ್ಷನ್ ಎಷ್ಟು ವಿಳಂಬ ಆಗುತ್ತೋ ಬೆಂಗಳೂರಿನಲ್ಲಿ ಸಮಸ್ಯೆಗಳು ಅಷ್ಟೇ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಅಂತ. ಅಲ್ಲ, ಈಗ ಯಾವುದೇ ರಾಜಕೀಯ ಪಕ್ಷಗಳು ಚುನಾವಣೆ ನಡೆಸಬೇಕಾದದ್ದು ರಾಜಕೀಯ ಪಕ್ಷದ ಕೆಲಸಲ್ಲ. ಯಾಕೆ ನಡೆಸ್ತಾ ಅದು ನಮ್ಮ ಪಕ್ಷದ ಸೇರ್ಕೊಂಡು ಈಗ ರಿಮೋಟ್ ಹೊಡೆಯುತ್ತಲ್ಲ. ಸರ್ ಕೇಳಿಸ್ತಿಲ್ವಾ? ಒಂದು ನಿಮಿಷ. ಓಕೆ, ಬರ್ತೀನಿ ಸರ್. ಪುಷ್ಪ ಮೇಡಮ್ ಮಾತಾಡ್ತಾ ಇದ್ರಿ, ಹೇಳಿಕೆ ಸರ್ ಹೇಳಿದಕ್ಕೆ ನಾನು ಉತ್ತರ ಕೊಟ್ಬಿಡ್ತೀನಿ. ಸರ್ ಹೇಳಿದ್ರು ನಾನು ಈ ತರ ರೋಡಲ್ಲಿ ಹೋಗ್ಬೇಕಾದ್ರೆ ಈ ತರ ಎಡವು ಬಿದ್ದೆ ಯಾರನ್ನ ಕೇಳ್ಬೇಕು ಅಂತ. ನಿಜ, ಅದನ್ನೇ ನಾನು ಹೇಳಿದ್ದು. ಈ ಮೊದಲು ಬಿಜೆಪಿ ಸರ್ಕಾರ ಇದ್ದಾಗ ಯಾರು ಗುತ್ತಿಗೆ ಪಡೆದಿದ್ದಾರೆ ಅವರು ಇದಕ್ಕೆ ಹೊಣೆನೇ. ಆಮೇಲೆ ಕಸದ್ದು ಹೇಳಿದ್ರು ಸರ್. ಹೌದೌದು, ಒಂದ್ ಸೆಕೆಂಡ್ ನನ್ನ ಮಾತು ಕೇಳಿಸ್ಕೊಳ್ಳಿ. ಹೇಳ್ತಾ ಇರೋದು ಏನ್ ಹೇಳಿ, ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಈಗ ಬಿಜೆಪಿ ಹಿಂದೆ ಹಿಂಗ್ ಮಾಡ್ಲಿಲ್ಲ, ಅದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದಾರಲ್ವಾ, ನೀವು ಮಾಡಿ ತೋರಿಸ್ಬೇಕಲ್ವಾ? ಮತ್ತೆ ನೀವು ಆ ಕಡೆ ಬೆಟ್ಟು ತೋರಿಸೋದು ಯಾಕೆ? ನೀವು ಬೆಟ್ಟು ತೋರಿಸೋದು ಹೋಗ್ಬಿಡಿ. ಅವ್ರು ಮಾಡಿದ್ದು ಆಯ್ತು, ನೀವು ಸರಿ ಮಾಡಿ ಅಲ್ಲ, ನೀವು ಸರಿ ಮಾಡಿ ಅಲ್ಲ, ಸರಿ ಮಾಡಿ. ಮತ್ತೆ ಎಲೆಕ್ಷನ್ ಇದೆ ನಿಮ್ಗೆ. ಈ ಮೊದಲು ಇದ್ದಂತಹ ಬಿಜೆಪಿ ಸರ್ಕಾರ 2,000 ಕೋಟಿ ನಕಲಿ ಬಿಲ್ಲುಗಳನ್ನ ಕಸದಲ್ಲಿ ಮಾಡಿ, ಆಮೇಲೆ ಫ್ಯಾನ್ಸಿ ಡಸ್ಟ್ಬಿನ್ ಬಿನ್ಗಳಲ್ಲಿ 50 ಲಕ್ಷ ಈ ತರ ಅನೇಕ ಭ್ರಷ್ಟಾಚಾರಗಳು, ಒಂದಲ್ಲ ಎಷ್ಟು ಜನ ನಕಲಿ ಬಿಲ್ಲು ಮಾಡಿದಂತ ಕಾಂಟ್ರಾಕ್ಟರ್ಗಳನ್ನೆಲ್ಲ ತೆಗೆದಾಕಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಈ ರೀತಿ ಭ್ರಷ್ಟಾಚಾರಗಳು ಮಾಡ್ತಾ ಹೋದಾಗ 36 ಜನ ರಸ್ತೆ ಗುಂಡಿಗೆ ಬಲಿಯಾಗಿದ್ರು ಈ ಹಿಂದೆ ಸರ್ಕಾರಗಳಿದ್ದಾಗ. ಈ ರೀತಿ ಎಲ್ಲ ಮಾಡಿದ್ದ ಕರ್ಮ ಪಾಪನ ನಾವಿವತ್ತು ಅನುಭವಿಸಿ ಸರಿ ಮಾಡ್ತಿರೋದು. ಆಯ್ತು, ಇದು ಒಳ್ಳೆ ಕೆಲಸನೇ ಮಾಡಿದಿರಿ. ಆಯ್ತು, ಈಗ ಈಗಲೂ ಮಳೆ ಬಂದ್ರೆ ಯಾಕೆ ನೀರು ನಿಂತ್ಕೊಳ್ಳುತ್ತೆ? ಯಾಕೆ ಇನ್ನೂ ಏನು ಮಾಡಿಲ್ಲ ಅದಕ್ಕೆ? ಏನು ಅದಕ್ಕೂ ಬಿಜೆಪಿ ಇದಕ್ಕೆ ಸರಿ ಮಾಡುವಂತ ಕೆಲಸ ನೀವು ಮಾಡ್ಬೇಕಾಗಿತ್ತು. ಸಿಲಿಕಾನ್
ಕೆಪಾಸಿಟಿ ಮಾಡಿದ್ರು ರಾಜಕಾಲುವೆಗಳ ಇದನ್ನ ಮಾಡಿ ನಾವು ರಾಜಕಾಲುವೆಗಳು ಇಷ್ಟು ಕಿಲೋಮೀಟರ್ ಅಂತ ಹೂಳೆತ್ತೋದ್ ಮಾಡಿದ್ರು. ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರ ಒಂದ್ ಅಡಿ ರಾಜಕಾಲುವೆಯನ್ನ ಎತ್ತಿಲ್ಲ. ಅದರಲ್ಲೂ ಭ್ರಷ್ಟಾಚಾರ ಮಾಡಿ ಇಕ್ಕೆಲುಗಳಲ್ಲಿ ಇದನ್ನ ಕಟ್ಕೊಳಕ್ಕೆ ಬಿಟ್ಕೊಟ್ರು. ಅದನ್ನೇ ನಾನು ಹೇಳ್ತಿರೋದು, ರಾಜಕಾಲುವೆಗಳನ್ನ ಸರಿಯಾಗಿ ಮಾಡಿದ್ರೆ ಬೆಂಗಳೂರು ಇವತ್ತು ಏನಿಗೆ ಜಲಾವೃತ ಆಗ್ತಿತ್ತು. ನಮ್ಮ ಸರ್ಕಾರಗಳಲ್ಲಿ ರಾಜಕಾಲುವೆಗಳಲ್ಲಿ ಹೂಳೆತ್ತೋ ಕೆಲಸ ಮಾಡಿದ್ವಿ, ಒಳಚರಂಡಿಗಳಲ್ಲಿ ಹೂಳೆತ್ತೋ ಕೆಲಸ ಮಾಡಿದ್ವಿ. ಇವ್ರು ಎಲ್ಲಿ ಮಾಡಿದ್ರು? ಇದೇ ಅಲ್ವಾ ಕರ್ಮ ಅಂತ ಹೇಳ್ತಿರೋದು, ಇದೇ ಅಲ್ವಾ ಪಾಪ ಅಂತ ಹೇಳ್ತಿರೋದು. ಇನ್ನೊಂದು ಪ್ರಶ್ನೆ ನಾವೇನ್ ಮಾತಾಡಿದ್ರು ಜನಕ್ಕೆ ಸಂದೇಶ ಕೊಡ್ಬೇಕು. ಅದನ್ನೇ ನಾನು ಸಂದೇಶ ಕೊಡ್ತಿರೋದು. ಇವ್ರು ಮಾಡಿರೋ ಕರ್ಮ ಎಷ್ಟು ಅಂತ ನಾವು ತಲೆ ಮೇಲೆ ಹೊತ್ಕೊಳ್ಳೋಣ. ಸರಿ ಮಾಡೋದಿದೆ, ಸರಿ ಮಾಡೋದಿದೆ, ಕಸದಲ್ಲಿ ಭ್ರಷ್ಟಾಚಾರ, ರಸ್ತೆ ಗುಡ್ಡಗಳಲ್ಲಿ ಭ್ರಷ್ಟಾಚಾರ, ಬೆಂಗಳೂರು ಜಲಾವೃತ ಆಗ್ಬೇಕಂದ್ರೆ ಕಾರಣನೇ ಇವ್ರು. ಜನಕ್ಕೆ ಉತ್ತಮ ಸಂದೇಶ ಈಗ ಕೊಡ್ಬೇಕಂದ್ರೆ ಒಂದ್ ಸೆಕೆಂಡ್ ಇದು ಇಲ್ಲಿ ಚರ್ಚೆ ಆಗ್ಬೇಕು ಮೇಡಮ್. ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಲಿ. ಇಬ್ಬರಿಗೂ ಅಷ್ಟೇ, ಪದ್ಮಾ ನಾವು ಇವತ್ತು ಅನುಭವಿಸಿ ಸರಿ ಮಾಡ್ತಾ ಇದ್ದೀವಿ. ಡಿಬೇಟ್ ನೋಡ್ತಿರ್ತಾರೆ ಜನ. ಅವ್ರಿಗೆ ಏನ್ ಸಂದೇಶ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಹೊರತು ವಾಯ್ಸ್ ರೈಸ್ ಮಾತಾಡೋದು ವೇಸ್ಟ್ ಆಫ್ ಟೈಮ್. ಮಾತಾಡ್ತೀನಿ. ಅದೇ ಜಿಬಿ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದೆ. ಚರ್ಚೆ ಮುಂದುವರಿಸ್ತೀನಿ. ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ ಮಾಜಿ ಕಾರ್ಪೊರೇಟರ್ ಗಣೇಶ್ ಬಿ ಅವರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಾನು ಆಗ್ಲೇ ಪ್ರಶ್ನೆ ಮಾಡ್ತಾ ಇದ್ದೆ ನಿಮ್ಗೆ, ಈ ಜಿಬಿ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಡಿಲೇ ಆಗುತ್ತೋ ಅಷ್ಟು ಬೆಂಗಳೂರಿಗೆ ಸಮಸ್ಯೆ. ಮಳೆಗಾಲ ಬರ್ತಿದೆ, ಮತ್ತು ಅದಕ್ಕೂ ನಾವು ರೆಡಿ ಆಗಿರ್ಬೇಕು. ಮತ್ತೊಂದು ಕಡೆ ಏರಿಯಾದಲ್ಲೂ ರೋಡ್ಗಳ ಸಮಸ್ಯೆ, ಅದನ್ನ ರೆಡಿ ಮಾಡಿಸ್ಬೇಕು. ಯಾರನ್ನೋ ಕೇಳೋದು ಅಂತೇಳಿ ಜನಕ್ಕೆ ಈಗ ಜನಪ್ರತಿನಿಧಿಗಳಿದ್ದಿದ್ರೆ ಅವ್ರನ್ನ ನಾವು ಕೇಳಬಹುದಾಗಿತ್ತು. ಆದರೆ ಅಧಿಕಾರಿಗಳಂತೂ ಕೈಗೆ ಸಿಗಲ್ಲ. ಸೊ ಹಿಂಗೆ ಮುಂದುವರೆದ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ನೀವೇನ್ ಹೇಳ್ತೀರಿ? ವಿಳಂಬ ಯಾಕೆ ಆಗ್ತಾ ಇದೆ? ಇಲ್ಲ ಸರ್, ಈಗಾಗಲೇ ಸಾಕಷ್ಟು ಡಿಲೇ ಆಗಿರೋದೇ ಒಂದು ಅನ್ಯಾಯ. ಆಮೇಲೆ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಸಹಕಾರಿಯಾದಂತದ್ದು, ಆಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎತ್ತಿ ಹಿಡಿಯತಕ್ಕಂತ ಒಂದು ವ್ಯವಸ್ಥೆಗೆ ಹೆಸರಾದಂತದ್ದು. ರಾಜೀವ್ ಗಾಂಧಿ ಅವರು 74ನೇ ಅಮೆಂಡ್ಮೆಂಟ್ ತಂದಂತ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನ ಭದ್ರಪಡಿಸಬೇಕು, ಬಲಪಡಿಸಬೇಕು, ತನ್ಮೂಲಕ ಸಮಾಜವನ್ನ ಒಂದು ಉತ್ತಮ ದಿಕ್ಕಿನತ್ತ ಕೊಂಡೊಯ್ಯಬೇಕು ಅನ್ನೋ ನೀತಿಯಲ್ಲಿ ಇದ್ದಂತ ಸರ್ಕಾರ 3 ವರ್ಷ ಕಳೆದ್ರು ಕೂಡ ಚುನಾವಣೆ ಮಾಡದೇ ಇರೋದು ಒಂದು ಅಕ್ಷಮ್ಯ ಅಪರಾಧ. ಇದು ಹಿಂದಿನ ಸರ್ಕಾರಕ್ಕೂ ಸೇರತ್ತೆ, ಅದೇನು ಇಲ್ಲ ಅಂತ ಹೇಳಿ ನಾನು ಹೇಳಲ್ಲ. ಈಗ ನಾನು ಕಾಲುವೆ ಮಣ್ಣೆತ್ತಿದ್ರು ಹೂಳೆತ್ತಿದ್ರು ಭ್ರಷ್ಟಾಚಾರ ಎಷ್ಟು ಮಾಡೋದು ಮುಖ್ಯ ಅಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಾಗ ನಾಗಮೋಹನ್ ದಾಸ್ ಕಮಿಟಿ ಮಾಡಿತ್ತು. 40% ಇರ್ಬೋದು, BBI ಕೋಟ್ಯಾಂತರ ಲೂಟಿ ಮಾಡಿದ್ರೆ ಮಾಡಿ ಯಾರು ಶಿಕ್ಷೆ ಕೊಡ್ಬೇಕೋ ಕೊಡ್ಲಿ. ಅದ್ರ ಬಗ್ಗೆ ಯಾವುದೇ ವ್ಯವಸ್ಥೆಯನ್ನು ಶುದ್ಧೀಕರಣ ಮಾಡೋದಕ್ಕೆ ಯಾರದೇ ಆಕ್ಷೇಪ ಇಲ್ಲ, ಯಾವುದೇ ಪಕ್ಷದ ಆರೋಪನೂ ಇರಕೂಡದು. ಇದು ಎಲ್ಲಾ ಪಕ್ಷಗಳ ಜವಾಬ್ದಾರಿ ಕೂಡ. ನೀವು ಹೇಳ್ತೀರಿ ಚುನಾವಣೆ ಬೇರೆ ಆದಷ್ಟು ಸಮಸ್ಯೆಗಳು ಹೆಚ್ಚಾಗುತ್ತೆ. ಈಗಾಗಲೇ ಸಮಸ್ಯೆಯಲ್ಲಿ ತೊಲಗಿ ಹೋಗಿದ್ದಾರೆ ಸಾರ್ವಜನಿಕ. ಹೇಳಲು ಯಾರಿಗೆ ಹೇಳ್ಬೇಕು, ಯಾರ ಮನೆಗೆ ಬಾಗಿಲು ಹೋಗ್ಬೇಕು, ಮನೆ ಬಾಗಿಲು ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಯಾರಿಗೆ ಏನ್ ಹೇಳಿದ್ರೆ ಏನ್ ಕೆಲಸ ಆಗತ್ತೆ ಅಂತ ಗೊತ್ತಿಲ್ಲ. ಅಧಿಕಾರಿಗಳಂತೂ ಬಿಡ ಯಾವನ್ ಕಟ್ಕೊಂಡು ನನಗೆ ಬರೋದ್ ಬಂದ್ರೆ ಸಾಕು ಅನ್ನತಕ್ಕಂಥ ದಿಕ್ಕಲ್ಲಿದ್ದಾರೆ. ನಾನು ನಮ್ಮ ಸ್ನೇಹಿತರು ಮಾತಾಡ್ತಾರದ್ ನೋಡಿದೆ. ಪರಸ್ಪರ ಜಗಳ ಆಡೋದಕ್ಕಿಂತ ನೀವು ನಾಳೆ ನಗರ ಪಾಲಿಕೆ ಸದಸ್ಯರಾದ್ರೆ ಬೆಂಗಳೂರು ನಗರಕ್ಕೆ ನನ್ನ ಕೊಡುಗೆ ಏನ್ ಕೊಡ್ಬೇಕು, ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಮಾತಾಡಿದ್ರೆ ಒಳ್ಳೆ ನಗರ ದಿನಗಳಲ್ಲಿ ಒಳ್ಳೆ ನಾಯಕರಾಗ್ತೀರಾ. ಬರೀ ಪರಸ್ಪರ ಕೆಸರು ಚಾಟ ಮಾಡ್ಕೊಂಡು ನೀವ್ ಮಾಡಿಲ್ವಾ ನಾನ್ ಮಾಡಿಲ್ಲ ಅಂತಂದ್ರೆ ಜನ ನಮ್ಮನ್ನ ಮಾತು ಕೇಳಕ್ಕಿರಲ್ಲ. ನಿಜವಾಗ್ಲು ಹಾಗಾಗಿ ಸುಪ್ರೀಂ ಕೋರ್ಟ್ಗೂ ಬೆದರಿದೆಯರ ಸರ್ಕಾರ, ಸಾರ್ವಜನಿಕರಿಗೂ ಹೆದರಿದೆಯರ ಸರ್ಕಾರ. ಇದ್ರೆ ಎಷ್ಟು ಹೋದ್ರೆ ಎಷ್ಟು ಅನ್ನೋದು ಜನಗಳ ಮನಸ್ಸಿಗೆ ಬಂದುಬಿಟ್ಟಿದೆ. ನಿಜ. ಹಾಗಾಗಿ ಚುನಾವಣೆಯನ್ನು ಸಕಾಲದಲ್ಲಿ ಮಾಡಬೇಕಾದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಕುಂಟು ನೆಪಗಳನ್ನ ಬೇರೆ ಮಾತುಗಳನ್ನ ಹೇಳಿಕೊಂಡು ಮುಂದೂಡೋದು ಆ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಯಾವ ಪಕ್ಷ ಬರ್ಲಿ, ಯಾರೇ ಬರ್ಲಿ, ಅದು ಜನಪ್ರತಿನಿಧಿ ಆಗ್ತಾನೆ, ಜನಗಳ ಸಮಸ್ಯೆಗಳನ್ನ ಬಗೆಹರಿಸ್ತಾನೆ. ಅದು ಅವರ ಆದ್ಯ ಕರ್ತವ್ಯ. ಆಮೇಲೆ ಅವನಿಗೊಂದು ಗೌರವ ಇರುತ್ತೆ. ನಾನು ನನ್ನ ಕ್ಷೇತ್ರದ ಜನತೆಯ ಪ್ರೀತಿಯಿಂದ ನೋಡಬೇಕು, ಸಮಸ್ಯೆಗಳನ್ನ ಬಗೆಹರಿಸಬೇಕು, ನಾನು ಅವ್ರ ಒಳ್ಳೆ ಹೆಸರು ತಗೊಳ್ಬೇಕು, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಡ್ಬೇಕು, ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಅವನಿಗಿರತಕ್ಕಂತ ಆಕಾಂಕ್ಷೆ ಈಗಿರತಕ್ಕಂಥ ಜನಪ್ರತಿನಿಧಿ ಇಲ್ಲ. ನಿಜವಾಗ್ಲು. ಹಾಗಾಗಿ ಅಲ್ಲಿ ಕೂತಿರ್ತಕ್ಕಂಥ ಸದಸ್ಯರು ಕೂಡ ಬೆಂಗಳೂರಿನಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನ ಮಾತಾಡಿ, ಮುಂದಿಗೆ ಯಾರೋ ಬಿದ್ದು ಸತ್ರು ಏನೋ ಸತ್ರು ಅಂದ್ರೆ ರಾಜಕಾರಣದ ಜವಾಬ್ದಾರಿ. ಅವ್ರು ಯಾರೋ ನಮ್ಮ
ಸದಸ್ಯರು ಹೇಳ್ತಿದ್ರು ನೀವು ಹಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ ಅಂತ ಹೇಳಕ್ ಹೋತು ಅಂದ್ರೆ 1.5 ಮಣ 10 ಮಣ ಇದೆ ಕಾಂಗ್ರೆಸ್ ಸರ್ಕಾರದ ನೀತಿ. IT ಬೆಂಚಿನವ್ರು ಮಾಡಿದ್ರೆ ಬಿಟ್ಟೋಗ್ರೆ ದೇಶ ನಗರ ಬಿಟ್ಟೋಗ್ರೆ ಹೇಳ್ತಾರೆ. ಗುಂಡಿ ಮುಚ್ಚಿರ ಅಂದ್ರೆ ನೀವ್ಯಾರು ಹೇಳಕ್ಕೆ ಅಂತ ಹೇಳ್ತಾರೆ. ಬಿಟ್ಟದ್ರೆ ಇರ್ಲಿ, ಕಷ್ಟಾದ್ರೆ ಹೋಗಿ ಹೇಳ್ತಾರೆ. ಇನ್ನೊಂದ್ 2 ವರ್ಷ ಆದ್ರೆ ಇವರು ಹೋಗ್ಬೇಕಾದ ಕಾಲ ಬಂದ್ಬಿಡುತ್ತೆ. ಅದೆಲ್ಲ ಬೇಡ. ಆ ಬಂದಿರೋದು ಜನ ಸೇವೆಗಾಗಿ, ಸಾರ್ವಜನಿಕರ ಸೇವೆಗಾಗಿ, ನಮ್ಮ ಸರ್ಕಾರವನ್ನ ಇಷ್ಟು ಪ್ರೀತಿ ಇಟ್ಟು, ಗೌರವವಿಟ್ಟು, ಒಂದು ವಿಶ್ವಾಸ ಇಟ್ಟು, ನಮ್ಮ ಭರವಸೆಗಳ ಮೇಲೆ ನಂಬಿಕೆ ಇಟ್ಟು ಗೆಲ್ಲಿಸಿದ್ದಾರೆ. ಆ ಬೆಂಗಳೂರು ನಗರ ವಿಶ್ವದಲ್ಲಿ ಒಂದು ಮಿನಿ ಇಂಡಿಯಾ ಇದ್ದಂಗೆ, ಮಿನಿ ವಿಶ್ವ ಇದ್ದಂಗೆ. ಇದನ್ನ ಕಾಪಾಡಿಕೊಳ್ಳಬೇಕಾದ್ರು, ಬೆಳೆಸಬೇಕಾದ್ರು ಜನಪ್ರತಿನಿಧಿಗಳ ಕೆಲಸ. ರಾಜಕೀಯ ಪಕ್ಷಗಳು 5 ವರ್ಷ ಚೇಂಜ್ ಆಗತ್ತೆ, ಅದು ಒಂದು ಭಾಗ. ಹಾಗಾಗಿ ಜನಪ್ರತಿನಿಧಿಗಳ ಜವಾಬ್ದಾರಿ ಏನು, ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಏನು, ನಗರದ ಉಸ್ತುವಾರಿ ಮಂತ್ರಿಗಳ ಕರ್ತವ್ಯ ಏನು ಅಂತ ಅರ್ಥ ಕಂಡ್ರೆ ಸ್ವಲ್ಪ ಕಾಂಗ್ರೆಸ್ ಈಗಿರತಕ್ಕಂತ ರಾಜಕೀಯ ಪಕ್ಷಕ್ಕೆ ಗೌರವ ಬರುತ್ತೆ ಅಂತ ನನ್ನ ಅನಿಸಿಕೆ. ಆದುದರಿಂದ ಸಕಾಲದಲ್ಲಿ ಚುನಾವಣೆ ಮಾಡಿ ಸಾರ್ವಜನಿಕರಿಗೆ ಸಹಕಾರ ಕೊಡಿ, ಗೆದ್ದಂತ ಜನಪ್ರತಿನಿಧಿಗಳನ್ನು ಗೌರವದಿಂದ ನಡೆಸ್ಕೊಳ್ಳಿ. ಹಾಗಾಗಿ ಜನ ಬೆಂಗಳೂರಲ್ಲಿ ಬದುಕಿದರೆ ಅವರ ಉತ್ತಮ ಬದುಕಿಗೆ ಸಹಕಾರಿಯಾಗಲು ಚುನಾವಣೆ ಮಾಡಿ ಕೋರ್ಟ್ಗೆ ಕುಂಟುನೆಪಗಳನ್ನು ಹೇಳಿ ಚುನಾವಣೆ ಮುಂದೂಡುವುದೇ ಒಂದು ಕಸಬಾಗಿ ಮಾಡಿಕೊಳ್ಳುವುದು, ವೈಫಲ್ಯ ತೋರಿಸಿಕೊಳ್ಳುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಆಮೇಲೆ ಪ್ರಜಾಪ್ರಭುತ್ವದ ಸಂವಿಧಾನದ ಬುಕ್ ಅನ್ನ ಕೈಯಲ್ಲಿ ಇಟ್ಕೊಂಡು ಹೋಗ್ತಿರತಕ್ಕಂತ ಒಂದು ಪಕ್ಷ ಸಾರ್ವಜನಿಕರ ಒಂದು ನೀತಿಗಳನ್ನ, ರೀತಿಗಳನ್ನ, ಒಂದು ಭರವಸೆಗಳನ್ನ ಗೌರವಿಸಬೇಕಾದ ಮಾಡಿ ಚುನಾವಣೆ ಮಾಡಿ. ಜನ ಯಾರ ಪಕ್ಷ ಕೆಲಸ ಮಾಡ್ತಾರೆ, ನಿಮ್ಮನ್ನ ಬೇಕಾದ್ರೆ ನಿಮ್ಮನ್ನ ಇಟ್ಕೊಳ್ತಾರೆ. ಬಟ್ ಸ್ಥಳೀಯವಾಗಿ ಜನಪ್ರತಿನಿಧಿ ಇದ್ದರೆ ಸ್ಥಳೀಯ ಸಮಸ್ಯೆಗಳು ಕಾಲಕ್ಕೆ ಒಂದು ಬಗೆಹರಿಯೋದ್ರಲ್ಲಿ ಸಂಶಯ ಇಲ್ಲ. ಹಾಗಾಗಿ ಅಲ್ಲಿ ಕೂತಿರತಕ್ಕಂಥ ನನ್ನ ಸ್ನೇಹಿತರು ಕೂಡ ಜನಪ್ರತಿನಿಧಿಗಳಾಗಲಿ, ಜನರ ಸೇವೆಗೆ ಸಿದ್ಧರಾಗಿರಲಿ. ಸುಮ್ನೆ ಆರೋಪ ಮಾಡಿಕೊಂಡು ನೀವು ಗೊಂಡಿ ಮುಚ್ಚಿಲ್ವಾ, ನಾನ್ ಮುಚ್ಚಿಲ್ವಾ, ನೀವು ಮುಚ್ಚಲ್ವಾ ಬಂದ್ರೆ ನಾನು ಮುಚ್ಚಲ್ಲ. ಅಧಿಕಾರಿಗಳ ಮುಚ್ಚೋದಕ್ಕೆ ಅಧಿಕಾರಿಗಳ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಸಕ್ಕೆ ಶಿಕ್ಷಿತವಾಗಿರ್ಬೇಕು ಸರ್ಕಾರ, ಶಿಕ್ಷಿತವಾಗಿರ್ಬೇಕು ವ್ಯವಸ್ಥೆ. ಗಣೇಶ್ ಅವರೇ ಮತ್ತೆ ಮಾತಾಡಿಸ್ತೀನಿ 1 ಸೆಕೆಂಡ್. ಪುಷ್ಪ ಮೇಡಮ್ ಅದೇ ಹೇಳ್ತಿರೋದು. ಈಗ ಅವರು ಬಿಜೆಪಿ ಅವರು ಇದ್ದಾಗ ಅವ್ರು ಮಾಡ್ಲಿಲ್ಲ ಅನ್ನೋದಕ್ಕಿಂತ ಈಗ ಆಯ್ತು, ಅವ್ರನ್ನ ತಿರಸ್ಕರಿಸಿ ನಿಮ್ಗೆ ಕೊಟ್ಟಿದ್ದಾರೆ ಅಧಿಕಾರ. ಈಗ ಮುಂದೂಡೋದ್ರಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಪಾಯಿಂಟ್ ಹೇಳ್ತೀನಿ. ಮಳೆಗಾಲಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಹೇಳಿ ಸರ್ಕಾರ ಹೇಳಿದೆ. ಸ್ಕೂಲು ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ, ಸೊ ಅದಕ್ಕೆಲ್ಲ ರೆಡಿ ಆಗಬೇಕು ಅಂತ ರೀಸನ್ ಕೊಟ್ಟಿದೆ. ಮಳೆಗಾಲಕ್ಕೆ ಈಗ ಹೆಂಗ್ ರೆಡಿ ಆಗಿದ್ದೀರ ನೀವು ನಂಗೆ ಗೊತ್ತಾಗಬೇಕು. ಯಾಕಂದ್ರೆ ಪ್ರತಿ ವರ್ಷ ಬೇಡ, ಈಗ ಲಾಸ್ಟ್ ವೀಕ್ ಸುರಿದಂತ ಮಳೆ, ಜೋರಾಗಿ ಮಳೆ ಹೋಯ್ತು, ಫುಲ್ ಅಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಏರಿಯಾಗಳಲ್ಲಿ ನೀರು ತುಂಬಿಕೊಂಡಿತ್ತು. ಮೇನ್ ಇದಕ್ಕೆ ಮತ್ತೆ ಈಗ ಜೂನ್ ನಿಂತಾರೆ ಏನೋ ಬೇಗ ಶುರುವಾಗುತ್ತೆ ಅಂತ ಹೇಳ್ತಿದ್ದಾರೆ, ಮುಂಗಾರು ಬೇಗ ಶುರುವಾಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಈ ರೀತಿಯಾಗಿ ಘಟನೆ ಆಗಬಾರ್ದು ಅಥವಾ ನೀರು ನಿಂತ್ಕೊಳ್ಬಾರ್ದು ಅಷ್ಟು ಮಟ್ಟಿಗೆ ಏನಕ್ಕೆ ಸರ್ಕಾರ ರೆಡಿ ಆಗಬೇಕು ಅನ್ನೋ ರೀಸನ್ ಕೊಟ್ಟಿದ್ದಕ್ಕೆ ಕೇಳ್ತಾ ಇದ್ದೀನಿ. ಯಾವ ರೀತಿ ರೆಡಿ ಆಗಿದ್ದೀರಾ ಸರ್? 100% ನೋಡಿ, ಬೆಂಗಳೂರು ಬೆಳೆದಿದೆ. ಕೆಲವೊಂದು ತಗ್ಗು ಪ್ರದೇಶಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗಿತ್ತು. ಈ ಮೊದಲು ನೋಡಿರ್ಬೋದು ನಾವು, ಮೊದಲೆಲ್ಲ ಮಳೆ ಬಂದಾಗ ಬೆಂಗಳೂರು ಎಲ್ಲಂದ್ರೆ ಅಲ್ಲಿ ಜಲಾವೃತಗಳಾಗಿ ಹೇಳಿದ್ರಲ್ಲ ಸರ್, ಬೋಟಲ್ಲೆಲ್ಲ ಓಡಾಡಿದ್ರು ಅಂತ. ಆ ನಿಟ್ಟಿನಲ್ಲಿ ನಿಜ, ಯಾಕಂದ್ರೆ ಒಬ್ಬ ಮನುಷ್ಯನ ಜೀವ ಹಾನಿಯಾದ್ರೂ, ಒಬ್ಬ ಮನುಷ್ಯನಿಗೆ ತೊಂದರೆ ಆದ್ರೂ ಅದು ತೊಂದ್ರೆನೆ. ಆ ನಿಟ್ಟಿನಲ್ಲಿ ಸರ್ಕಾರ ಮೊನ್ನೆ ಅಚಾನಕ್ ಆಗಿ ಬಂದಾಗ ಒಂದು ರೀತಿ ಯಾಕೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಲ್ಲಿ ಮಳೆ ಬಂದ್ಬಿಡ್ತು ಅಂತ. ಅಷ್ಟು ಜೀವಗಳು ಹಾನಿ ಆದಾಗ ನಿಜವಾಗ್ಲೂ ಅದಕ್ಕೆ ತುಂಬಾ ಬೇಜಾರಾಯ್ತು. ಎಲ್ಲಾರ್ಗೂ ಸಹ ಬೇಜಾರಿನ ವಿಚಾರನೆ, ಯಾರಿಗೂ ಗೊತ್ತಿರ್ಲಿಲ್ಲ ಹಂಗಾಯ್ತು ಅಂತ. ಅದರಿಂದ ಮುನ್ನೆಚ್ಚರಿಕೆಗಳು ನಾವ್ ಹೇಳಿದ್ವಿ. ಈ ಮೊದಲು ರಾಜಕಾಲುವೆಗಳಲ್ಲಿ ಹೂಳೆತ್ತಬೇಕು. ಮೇಯ್ನ್ ಆಗಿ ನೀರ್ ಯಾಕೆ ಹೋಗ್ತಿಲ್ಲ ಬೆಂಗಳೂರಿಂದ ಆಚೆ? ರಾಜಕಾಲುವೆಗಳನ್ನ ಎಲ್ಲೆಲ್ಲಿ ಸ್ಟಾಪ್ ಮಾಡಿದ್ದಾರೆ, ಅದನ್ನ ಅತಿಕ್ರಮಣ ಮಾಡ್ಕೊಂಡಿರ್ತಾರೆ, ಹೂಳೆತ್ತಿರಲ್ಲ. ಆಮೇಲೆ ಒಳಚರಂಡಿಗಳಲ್ಲಿ ನೀರ್ ಹೋಗಲ್ಲ. ನೀವು ನೋಡಿದೀರಾ ಎಷ್ಟೋ ಕಡೆ ರಸ್ತೆಗಳಲ್ಲಿ ಮೇಲ್ ಹರಿತಿರುತ್ತೆ. ಸೊ ಇದಕ್ಕೆಲ್ಲ ನಾವು ಸರಿ, ನಾವ್ ಅದನ್ನೇ ಹೇಳ್ತಿದೀವಿ. ಅದಕ್ಕೆ ಇವಾಗ ಪ್ರಿಪೇರ್ ಮಾಡ್ಕೋಬೇಕು. ನಾವ್ ಈ ಮೊದ್ಲು ಇದ್ದಾಗ ಮಾಡಿ ಅದು ಸ್ಟಾಪ್ ಆಗಿತ್ತು. ಈಗ ಮತ್ತೆ ಅದಕ್ಕೆ ಕಾರ್ಯಗತ ಮಾಡ್ಕೋಬೇಕಾಗತ್ತೆ. ಅದನ್ನ ಮಾಡ್ಬೇಕು ಅಂತಾನೆ ಒಂದಷ್ಟು ಟೈಮ್ ಕೇಳಿರೋದು. ಸೊ ಈ ಮೊದ್ಲು ಆಯ್ತು, ಅವ್ರ ಟೈಮು ಸೆಪ್ಟೆಂಬರ್ 30 ಒಳಗಡೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀರಾ ಅಂತ ಅದರ ಅರ್ಥ ಸರ್? ಮುಗಿಸ್ಕೊಳ್ಳೇ ಬೇಕಾಗತ್ತೆ. ಈಗ ನೋಡಿ, ಸುಪ್ರೀಂ ಕೋರ್ಟ್ ನಿರ್ದೇಶನ ಅಂದ್ರೆ ಇವಾಗ ಸಂವಿಧಾನಬದ್ಧವಾಗಿ ನಾವು ತಲೆ ಬಾಗ್ಲೇಬೇಕು, ಎಲೆಕ್ಷನ್ ಮಾಡ್ಲೇಬೇಕು, ಮಾಡೋ ಒಂದು ಮನಸ್ಥಿತಿ ಇದೆ. ಯಾಕಂದ್ರೆ ನೋಡಿ, ನಾನು ಒಂದು BLA 2 ಟ್ರೈನಿಂಗ್ ಮಾಡ್ತಿದ್ದೆ. ಇಡೀ ಬೆಂಗಳೂರಲ್ಲಿ ಸಾಕಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ
ಟ್ರೈನಿಂಗ್ ಮಾಡ್ತಿದ್ದೆ. ಯಾಕೆ ಮಾಡ್ತಿದ್ದೆ? ಎಲೆಕ್ಷನ್ ಮಾಡೋ ಮನಸ್ಥಿತಿಯಿಂದೇನೆ. ನಾವೆಲ್ಲ ಆಲ್ಮೋಸ್ಟ್ ವಿಧಾನಸಭಾ ಕ್ಷೇತ್ರಗಳಲ್ಲಿ BLO 2ಗಳನ್ನ ನೇಮಿಸಿ ಟ್ರೈನಿಂಗ್ ಸಹ ಕೊಟ್ಟಿದೀವಿ. ಅಂದ್ರೆ ನಮ್ಗೆ ಮಾಡೋ ಸ್ಥಿತಿನೇ, ಮಾಡೋ ಒಂದು ಮನಸ್ಥಿತಿ ಇರೋದ್ರಿಂದಾನೇ ಅಲ್ವಾ ನಾವು ಅದನ್ನೆಲ್ಲ ಮಾಡ್ತಿರೋದು. ಈಗ BLO ಜೊತೆ BLA 2ಗಳು ಕೂತ್ಕೊಂಡು ಒಂದು ಮತದಾನ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದಿರ್ಬೋದು, ಇವೆಲ್ಲಾನು ಪ್ರಿಪರೇಷನ್ ನಡೀತಾ ಇರೋದು ಎಲೆಕ್ಷನ್ ಮಾಡ್ಬೇಕು ಅಂತಾನೆ ಅಲ್ವಾ ಸರ್. ಪಾಲಿಕೆಗಳನ್ನ ರಚನೆ ಮಾಡಿರೋದಿರ್ಬೋದು. ಸೊ ಇವೆಲ್ಲಾನು ಮಾಡ್ಬೇಕು, ಅದಕ್ಕೊಂದು ಕಮಿಟಿ ರಚನೆ ಮಾಡ್ಬೇಕು, ಇವೆಲ್ಲ ನಡೀತಿದ್ದು. ಇದಲ್ದೇನೆ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ACC ಇನ್ಚಾರ್ಜ್ ಸುರ್ಜೇವಾಲಾ ಅವರು ಮತ್ತೆ DK ಶಿವಕುಮಾರ್ ಸಾಹೇಬರು ಸೇರಿ ಈ ತರ ಎಲೆಕ್ಷನ್ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾತುಕತೆಯನ್ನು ಮಾಡಿದ್ದಾರೆ. ಅತಿ ಶೀಘ್ರವಾಗಿ ಎಲೆಕ್ಷನ್ ಮಾಡ್ತೀವಿ. ಆದ್ರೆ ಇವ್ರು ಕೊಟ್ಟಿರೋ ಡೆಡ್ ಲೈನ್ಗೆ ನಮ್ಗೆ ಸೆನ್ಸಸ್ ಮತ್ತೆ SIR ಇರೋದ್ರಿಂದ ಸ್ವಲ್ಪ ಕಾಲಾವಕಾಶವನ್ನ ನೋಡೋಣ. ಅಷ್ಟೊಳಗೆ ಮುಗಿಸ್ತೀರಾ ಇಲ್ವಾ ನೋಡೋಣ. ಯಾಕಂದ್ರೆ ಇಷ್ಟು ವರ್ಷನೇ ಕಾದಿದೀವಿ, ಇನ್ನೊಂದ್ 2 ತಿಂಗಳು ಕಾಯಲ್ವಾ? ಮಳೆ ಬಂದ್ರೆ ನಿಲ್ದೇ ಇರೋ ತರ ನೀವು ಮಾಡ್ತೀರಿ ಅಂತ ಖುಷಿನೇ ವಿಚಾರ. ಬರ್ತೀನಿ ಸರ್. ನಮ್ಮ ಮೇಡಮ್ ಏನ್ ಅನ್ಕೋತಾರಂದ್ರೆ ಬರೀ ಹೂಳೆತ್ತದು, ಮಳೆ ಪ್ರಿವೆನ್ಷನ್ ಮಾಡೋದು ಇವೇ ಆಡಳಿತ ಅನ್ಕೊಂಡಿದ್ದಾರೆ. ಆಡಳಿತ ಆಕ್ಚುಲಿ ಅಲ್ಲ, ಹೂಳೆತ್ತದಲ್ಲ ಸರ್. ಇರ್ಲಿ, ಒಂದು ಟಾಪಿಕ್ ಬಗ್ಗೆ ಹೇಳಿದ್ದು ಹಾಳೆತ್ತದಲ್ಲ. ದಟ್ ಈಸ್ ನಾಟ್, ಇಟ್ ಈಸ್ ಅ ಪಾರ್ಟ್ ಆಫ್ ದಿ BBMP ಜಾಬ್ ಅಷ್ಟೇ. ಸಣ್ಣ ಕೆಲಸ ಅದು. ಈಗ ಕಸ ತುಂಬಿರುತ್ತೆ ಅಲ್ಲಿ, ಲಾರಿ ಬಂದಿರಲ್ಲ. ಲಾರಿ ಬರ್ದಿದ್ದಾಗ ನಿಮಗೆ ಲೋಕಲ್ ಜನಪ್ರತಿನಿಧಿ ಇದ್ದಾರೆ, ಯಾಕೆ ಸುಗಿಬೋದು ಅವನಿಗೆ, ಯೋ ನೀನು ಬಾರ್ಡಲ್ಲಿ ಹಿಂಗೆ ನಡೀತಿದೆ ಕಣೆ, ಯಾವ ಬಾರೆ ಅಂತ ಕರಿಬೋದು. ನೀವು ಯಾರನ್ನು ಕರಿತೀರಿ? MLA ಆಗಲ್ಲ, ಅಧಿಕಾರಿಗಳಂತೂ ಅವ್ರು ಹೇಳ್ತಿದ್ದಾರೆ ಅಷ್ಟೇ. ಸಮಸ್ಯೆ ಏನಾಗ್ತಿದೆ ಹೇಳ್ತಿದ್ದಾರೆ. ನಾನು ಕೇಳೋದೇನಂತಂದ್ರೆ, ಒಂದು ಸರ್ಕಾರ ಅಂತ ಬಂದ್ಮೇಲೆ ಸರ್ಕಾರ ಸಮಷ್ಟಿಯಾಗಿರತಕ್ಕಂಥ ಆಡಳಿತ ಕೊಡ್ಬೇಕು. ಇದು ಬರೀ ಒಂದಿನ ಸ್ಮಾಲ್ ಲೇಯರ್ಗೆ, ಸ್ಮಾಲ್ ಇದಕ್ಕೆ ಅವರು ಆಡಳಿತ ಅಲ್ಲ ಅದು. ದಟ್ ಈಸ್ ನಾಟ್ ರೂಲಿಂಗ್ ರೂಲ್ ಔಟ್ ಅಂತ ಅಲ್ಲ. ಈ ಉದಾಹರಣೆ ಬೇಕಾದಷ್ಟು ಉದಾಹರಣೆಗಳಿವೆ ಕೊಡೋಕೆ ಹೋದ್ರೆ. ಅಸಮರ್ಥತೆ ಏನಿದೆ, ಅಥವಾ ಈಗ ಲಕುನಾ, ಭಾರತೀಯ ಜನತಾ ಪಾರ್ಟಿ ಲಕುನಾ ಇತ್ತು ಆ ಸರ್ಕಾರದ, ಅವ್ರ ಸರ್ಕಾರದಲ್ಲಿ. ಆ ಲಕುನಾ ಅಂತ ಹೇಳಿ ಪರ್ಯಾಯ ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆ ಏನಿತ್ತು, ಪರ್ಯಾಯ ವ್ಯವಸ್ಥೆ ಏನಿದ್ದಾಗ ಅದು ಆಲ್ಟರ್ನೇಟಿವ್ ಕಾಂಗ್ರೆಸ್ ಕೊಟ್ಟರು. ಕಾಂಗ್ರೆಸ್ ಏನಾದ್ರೂ ಇವಾಗ ಪರ್ಯಾಯ ಇದಕ್ಕೆ ಏನು ನ್ಯೂನತೆಗಳು ಮಾಡ್ಕೊಂಡ್ರೆ ನೆಕ್ಸ್ಟ್ ಬಿಜೆಪಿ ಬರುತ್ತೆ. ಇವೆಲ್ಲ ಇಬ್ರು ಸರಿಗಿಲ್ಲ ಅಂತಂದ್ರೆ ಥರ್ಡ್ ಪಾರ್ಟಿ JDS ಬರ್ತಾರೆ. ನಾನು ಹೇಳೋದು ಇಷ್ಟ, ಜನರಲ್ ಆಗೋದು. ಇಲ್ಲಿ ಈಗ ಉದಾಹರಣೆಗೆ ತಮಿಳುನಾಡಲ್ಲಿ ಏನಾಯ್ತು, 2 ಪಾರ್ಟಿ ರಿಜೆಕ್ಟ್ ಮಾಡಿದ್ರು, ಇನ್ನೊಬ್ಬ ಹೊಸ ಪರ್ಯಾಯ ವ್ಯವಸ್ಥೆ ಬಂತದು ಅಸ್ಮಿತತೆ. ನಾವು ಕೇಳೋದು ಹೆಂಗ್ ಗೊತ್ತಾ ಮೇಡಮ್ ಸರ್, ಈಗ ನಿಮಗೆ ಒಂದು ಆಡಳಿತ ಸಮುಗ್ಧವಾದ ಒಂದು, ಇಟ್ ಈಸ್ ಗೌರ್ಮೆಂಟ್ ಈಸ್ ನಾಟ್ ಎ ಆರ್ಡಿನರಿ ಜೋಕ್. ಇವರು ಪದ್ಮಪ್ರಿಯ ಮೇಡಮ್ ಆಗ್ಲಿ ಅಥವಾ ನಮ್ಮ ಕಾಂಗ್ರೆಸ್ ವಕ್ತಾರ ಆಗ್ಲಿ, ಅವ್ರು ಮಾತಾಡೋದಷ್ಟು ಈಸಿ ಅಲ್ಲ ಅದು. ಸರ್ಕಾರ ರಚನೆ, ಸರ್ಕಾರದ ಒಂದು ಆಡಳಿತ ವರ್ಗ, ಅದಕ್ಕೆ ಅದರದೇ ಆತಕ್ಕಂಥ ಒಂದು ಸಿಸ್ಟಮ್ ನೆಟ್ವರ್ಕ್ ಇದೆ. ಲೋಪೋಲ್ಸ್ಗಳು ಪಟ್ಟಿ ಮಾಡಿದ್ರೆ ಇವ್ರದ್ದು ಇಷ್ಟು ಪಟ್ಟಿ ಸಿಗುತ್ತೆ, ಇವ್ರದ್ದು ಇಷ್ಟು ಪಟ್ಟಿ ಸಿಗುತ್ತೆ. ಅದು ಬೇಡ, ಪ್ರಶ್ನೆ ಅಲ್ಲ ಅದು. ಪ್ರಶ್ನೆ ಏನಂತಂದ್ರೆ ಇಲ್ಲಿ ನಮಗೆ, ನೀವು ಇವತ್ತಿನ ಟಾಪಿಕ್ ಯಾವುದು ಸರ್? ಚುನಾವಣೆ ಆಗತ್ತಾ ಆಗಲ್ವಾ? ಜೂನ್ 30 ತಾರೀಕೊಳಗೆ ನಡೆಯುತ್ತಾ ನಡೆಯಲ್ಲ? ಇದೇ ಪ್ರಶ್ನೆ ಇರೋದು. ಯಾಕೆ ಡಿಲೇ ಆಗ್ತಿದೆ ಅನ್ನೋದು. ಯಾಕೆ ಡಿಲೇ ಆಗ್ತಿದೆ? ಇವ್ರು ಕೊಡೋ ಕಾರಣ ಏನು? ಇತ್ತೀಚಿನ ಕಾರಣಗಳದು. ಇವ್ರು ಕೊಡೋ ಕಾರಣ ಏನು ಅಂತಂದ್ರೆ, ಮಳೆಗಾಲ ಬಂತು, ಮಕ್ಕಳಿಗೆ, ಶೈಕ್ಷಣಿಕ ಮಕ್ಕಳಿಗೆ ರಜಾ ಕೊಡ್ಬೇಕಾಗತ್ತೆ, ರಜಾ ಬರುತ್ತೆ. ಈ ಕಾರಣಗಳಿಂದ ಜನಗಣತಿ ಮತ್ತೆ ಆದ್ರೆ ಒಂದು ಹೇಳ್ತೀನಿ, ಇದು ಬಂದ್ ಪಕ್ಕದಲ್ಲಿ ಇಡಿ. ಸುಪ್ರೀಂ ಕೋರ್ಟ್ ಹೋಗ್ತಾರೆ, ನಾವು ಬರ್ಕೊಳ್ಳಿಬೇಕಾರೆ ಇವತ್ತು ಚಾನಲ್ ಹೇಳ್ತೀನಿ. ಸುಪ್ರೀಂ ಕೋರ್ಟ್ ಹೋಗ್ತಾರೆ, ಅಪ್ಲಿಕೇಶನ್ ಹಾಕ್ತಾರೆ, ಸ್ವಾಮಿ ರಾಷ್ಟ್ರೀಯ ಜನಗಣತಿ ನಡೀತಾ ಇದೆ, ರಾಷ್ಟ್ರೀಯ ಜನಗಣತಿ ನ್ಯಾಷನಲ್ ಸೆನ್ಸಸ್ ನಡೀತಿದೆ, ನಮ್ಮ ಹತ್ರ 24,680 ಜನ ಬರೀ ಮ್ಯಾನ್ ಪವರ್ ಇದ್ದಾರೆ, 7-8 ಕೋಟಿ ಜನಗಳನ್ನ ನಾವು ಅಷ್ಟು ಬೇಗ ಮಾಡಕ್ಕಾಗಲ್ಲ, ನಮ್ದು ಆಗಿದೆ ಸ್ವಾಮಿ ತಪ್ಪು, ನಮ್ಗೆ ಡೇಟ್ ಕೊಡಿ ಸ್ವಾಮಿ ಅಂತ ಹೇಳಿ ಒಂದು ಡೇಟ್ ತಗೊಂಡ್ಬರ್ತಾರೆ. ಬರ್ಕೊಳ್ಳಿ ನಿಮ್ ಕಡೆ, ನೆಕ್ಸ್ಟ್ ಟೈಮ್ ಕರೆದ ನಾನು ಹೇಳ್ತೀನಿ ಅದನ್ನ. ಬರ್ರಿ ಜೂನ್ 30 ಕರೀರಿ, ಅವತ್ತೇ ಬರ್ತೀನಿ. ಇದು ಬಿಟ್ಟು ಇದು ಒಂದಾಯ್ತು. ಸೆಕೆಂಡು, ಜಲವಂತ ಸಮಸ್ಯೆಗಳಿವೆ. ಯಾವುದು? ಮಳೆ ಬಂದಾಗ ಏನ್ ಮಾಡ್ಬೇಕು, ಕಸದ ಮಳೆ ಸರ್. ಒಂದ್ ಸಲಿ ಏನಾದ್ರು ಕಸದವ್ರು ಏನಾದ್ರು ಸ್ಟ್ರೈಕ್ ಮಾಡಿದ್ರೆ ಏನ್ ಗೊತ್ತಾ ಸರ್, ನೀವು ಇನ್ನ ಸಿಟಿ ಒಳಗೆ ಇರಕ್ಕೆ ಆಗಲ್ಲ. ಸಿಟಿ ಒಳಗೆ ಇರಕ್ಕೆ ಆಗಲ್ಲ. ನೀವು ಏನು ಒಂದು ಕಾಲದಲ್ಲಿ ಸಿಲಿಕಾನ್ ಸಿಟಿ, ಒಂದು ಕಾಲದಲ್ಲಿ ಸ್ವರ್ಗದ ನಗರ, ಸ್ವರ್ಗದ ಏನೋ ಸಿಟಿ ಅಂತ ಏನ್ ಕರಿತಿತ್ತು, ಇವತ್ತು ಹೊಟ್ಟೆ ಹೋಯ್ತದು. ಇಟ್ ಈಸ್ ಗಾನ್ ಔಟ್. ಆಮೇಲೆ ಇನ್ನೊಂದೇನ್ ಗೊತ್ತಾ ಹೇಳ, ಆಮೇಲೆ ಬೆಲೆ ಏರಿಕೆಗಳು, ಆಮೇಲೆ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ನವನ್ಯತೆಗಳು, ವೈಫಲ್ಯಗಳು. ಈಗ ಮೇಡಮ್ ಹೇಳಿದ್ರೆ, ಮೇಡಮ್ ಈಗ ಸೀಜೆ ವಕ್ತಾರರು, ಏನು ಈ ಕಡೆ ಒಂದು ವಕ್ತಾರ, ಆ ಕಡೆ ಒಂದು ವಕ್ತಾರ ಇದ್ದಾರೆ, ಅವ್ರಿಗೇನು ನಾವು ಡಿಫೆನ್ಸ್ ಸರಿ ಮಾಡ್ಕೊಂಡಿಲ್ಲ ಅಂತ ಹೇಳಿ ಶಿ ಹ್ಯಾಸ್ ಆನ್ಸರಬಲ್ ಟು ಲಾಟ್ ಆಫ್ ಪೀಪಲ್ ಅಂತ ತಿಳ್ಕೊಳ್ಳಿ. ನಾನು ಕೇಳೋದು ಇಷ್ಟೇನೆ, ನಿಬ್ರು ನಾಳೆ ಕಾರ್ಪೊರೇಟರ್ ಆದ್ರೆ
ಏನ್ ಕೊಡ್ತೀರಿ? ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ ಕಾರ್ಪೊರೇಟರ್ ಆದ್ರೆ ನೀವು ಏನ್ ಕೆಲಸ ಮಾಡೋದು? ಸೀಟ್ ಸಿಕ್ಕಿದ್ರೆ ನಿಮ್ಮ ಕನಸೇನು? ವಾಟ್ ಈಸ್ ಯುವರ್ ಡ್ರೀಮ್? ಕೇಳೋಣ, ಕೇಳೋಣ. ಪೀಪಲ್ ಅವ್ರನ್ನೇ ಕೇಳೋಣ. ಮೇಡಮ್ ಅದೇ ನಾನು ಈಗ first ಏನ್ ಸರ್ ಹೇಳಿದ ಪ್ರಶ್ನೆಗೆ ಒಂದು ಉತ್ತರ. ಒಂದೇ ಹೇಳ್ಬಿಡ್ತೀನಿ, ನಾವೇನಕ್ಕೆ ಇಲ್ಲಿ ಡಿಬೇಟ್ ಬಂದಿದ್ದೀವಿ? ಸುಮ್ಮನೆ ಕಿರ್ಚಕ್ಕೆ ಅರ್ಚಕ್ಕೆ ಅಲ್ಲ. See, I'm a ಬಿಟ್ಬಿಡ್ರಿ. doctor ಅದು basically. ಬಿಟ್ಬಿಡ್ರಿ I'm a ಆಯ್ತು. doctor basically. ಹೋಯ್ತು. ಈಗ ನಾವ್ ಏನ್ ಹೋಯ್ತು. ವಿಷಯ ಕೊಟ್ರುನು ಹೋಯ್ತು. ಜನರಿಗೆ ಒಂದು ಸಂದೇಶ ಅಲ್ಲ, ಕೊಡ್ಬೇಕು. ಬಿಡಿ ಅದರಿಂದ ಮೇಡಮ್. ಆಗ್ತಾ ಆರಾಮಾಗಿ ಏನಾಗುತ್ತೆ ಕೇಳ್ತಾ ಇದ್ದೀರಾ? ಅಂತ ಹೇಳ್ಬೇಕು. ಅವಾಗಿಂದ ಅದನ್ನೇ ಗಿರಿಕಿ ಅದಕ್ಕೆ ಹೇಳ್ತಾರೆ ಹೇಳ್ತಿದ್ದಾರೆ. ಸರ್, ಈಗ ನಮ್ಮ ಮೆಸೇಜ್ ಕೊಡಿ. ಸರ್ ಏನಂತ ಹೇಳಿದ್ರೆ ಅದೇ ಹೇಳಿದಾಗೆ ಇಲ್ಲಿ ಆಲ್ಮೋಸ್ಟ್ 1.4 ಅಲ್ವಾ? crores ಪೀಪಲ್ ಇದ್ದಾರೆ. ಮೆಸೇಜ್ ಕೊಡಿ. 369 ಕಾರ್ಪೊರೇಟರ್ಸ್ ಬಂದ್ರೆ ಮಹಿಳೆಯರ ಕೊಡ್ತಾರೋ ಅಥವಾ ಜನರಲ್ ಏನೋ ಕೊಡ್ತಾರೆ ನಮ್ಗೆ ಒಂದು ಸೀಟು. ನಾವು ಕಾರ್ಪೊರೇಟರ್ ಬಂದ್ಮೇಲೆ ನಮ್ಮ ಜವಾಬ್ದಾರಿಗಳು ಏನಿರುತ್ತೆ, ನಮ್ಮ ಏರಿಯಾದಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅಂದ್ರೆ MLA ಇರ್ತಾರೆ, ಅವರ ಜೊತೆನಲ್ಲಿ ನಾವು ಕೂಡ್ಕೊಂಡು ನಾವು ಕೆಲಸ ಮಾಡ್ಬೇಕಾಗತ್ತೆ, ಜನೋಪಯೋಗಿ ಕೆಲಸಗಳು ಮಾಡ್ಬೇಕಾಗತ್ತೆ. ಈಗ ಯಲಹಂಕ ಕ್ಷೇತ್ರಕ್ಕೆ ನೀವು ಬನ್ನಿ, ಎಷ್ಟು ಇಟ್ ಇಸ್ ಅ ಮಾಡೆಲರ್ ಕ್ಷೇತ್ರ ಇನ್ ಕರ್ನಾಟಕ, ಯಲಹಂಕ ಕ್ಷೇತ್ರ ಅಂತ ಹೇಳ್ಬೋದು ನೀವು. ಯಾಕಂದ್ರೆ ಎಷ್ಟು ಬೆಳೀತಾ ಇದೆ ಅಲ್ಲಿ ಅಂತಂದ್ರೆ ಎಲ್ಲರಿಗೂ ಅಪಾರ್ಟ್ಮೆಂಟ್ಸ್ ಆಗ್ಲಿ ಅಥವಾ ಜನಕ್ಕಾಗ್ಲಿ, ಯೂನಿಟಿ ಆಗ್ಲಿ, ರಸ್ತೆಗಳಾಗ್ಲಿ, ಶಾಲೆಗಳಾಗ್ಲಿ, ಪಾರ್ಕ್ಗಳು. ಸರ್, ಐ ಥಿಂಕ್ ಯಲಹಂಕ ಹಸ್ ಗಾಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಕ್ಸ್ ಇನ್ ಕರ್ನಾಟಕ, ಐ ಮೀನ್ ಇನ್ ಬೆಂಗಳೂರು. ಯಾಕಂದ್ರೆ ಅಲ್ಲಿ ಬಂದು ನೋಡಿದಾಗ ಅಲ್ಲಿ ವಾಯು ವಿಹಾರಕ್ಕೆ ಹೋಗಾಗ್ಲಿ, ಮಕ್ಕಳಾಗ್ಲಿ, ಯುವಕರು, ಮೋದಕರು ಎಲ್ಲರೂ ಬಂದಲ್ಲಿ ಡೂ ಮಾರ್ನಿಂಗ್ ವಾಕ್ಸ್ ಅಲ್ಲೆಲ್ಲ ಇದೆಲ್ಲ ಇಟ್ಟಿದ್ದಾರೆ, ಜಿಮ್ ಎಲ್ಲ ಇಟ್ಟಿದ್ದಾರೆ ಪಾರ್ಕ್ ಅಲ್ಲಿ. ಸೊ ನಮ್ ಜವಾಬ್ದಾರಿಗಳು ಏನೈತೆ, ತುಂಬಾ ಹೋರ್ಡಿಂಗ್ಸ್ ಹಾಕ್ಬಿಟ್ಟಿದ್ದಾರೆ. ಇತ್ತೀಚೆಗೆ ಹೋರ್ಡಿಂಗ್ಸ್ ಎಲ್ಲ ಹಾಕಿ ಬಿದ್ದು ಜನಕ್ಕೆ ತೊಂದರೆ ಆಗ್ಬಿಟ್ಟಿದೆ. ಅನ್ನೆಸೆಸರಿ ಹೋರ್ಡಿಂಗ್ ಹಾಕ್ಸಬಾರ್ದು. ಮತ್ತೆ ಕಸದ ವಿಲೇವಾರಿ ಆಫ್ ಕೋರ್ಸ್, ಮತ್ತೆ ಇದು ಮಳೆ ಬಂದಾಗ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಡ್ರೈನೇಜ್ ಏನ್ ಮಾಡಬೇಕು, ಕುಡಿಯ ನೀರಿನ ಸಮಸ್ಯೆ, ಎಜುಕೇಶನ್, ಹೆಣ್ಮಕ್ಳಿಗೆ ಏನ್ ಮಾಡಬೇಕು, ಸೊ ಇದೆಲ್ಲ ಅವೇರ್ನೆಸ್ ಮಾಡಬೇಕು ಹೆಣ್ಮಕ್ಳಿಗೆ. ಸೊ ದಟ್ ಶುಡ್ ಬಿ ಅವರ್ ಆಟಿಟ್ಯೂಡ್. ನಮ್ದು ವಿಷನ್ ಇರಬೇಕು, ಮುಂದೆ ನಾವು ಆದಾಗ ಏನ್ ಮಾಡ್ಬೇಕು ಅಂತ. ಮತ್ತೆ ನಾವು ರಾಜಕೀಯ ಮಾಡ್ತೀವಿ ಅಂತ ಹೇಳಿ ಒಬ್ಬರ ಮೇಲೆ ಒಬ್ರು ಗೂಬೆ ಕೂರಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ಅಂದ್ರೆ ನಾವು ಕಾರ್ಪೊರೇಟರ್ಸ್ ಎಲ್ಲರೂ ಅಪೋಸಿಷನ್ ಆಗ್ಲಿ ನಾವಾಗ್ಲಿ ಯಾರ್ ಗೆದ್ರು ಜನರಿಗೆ ಒಳಿತಾಗ್ಬೇಕು, ಅವ್ರು ಚೆನ್ನಾಗಿರ್ಬೇಕು. ಏನ್ ಸರ್ ಕೇಳ್ತಾರೆ? ಅವ್ರೊಂದು ಒಳ್ಳೆ ರಸ್ತೆ ಕೇಳ್ತಾರೆ, ಬೀದಿ ದೀಪ ಕೇಳ್ತಾರೆ, ಮನೆ ಕೇಳ್ತಾರೆ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್, ಒಳ್ಳೆ ಎನ್ವೈರನ್ಮೆಂಟ್ ಬೇಕಾಗುತ್ತೆ, ಪೊಲ್ಯೂಷನ್ ಇರಬಾರ್ದು, ಕರಪ್ಷನ್ ಇರಬಾರ್ದು, ದೇ ಶುಡ್ ಗಿ ಗುಡ್ ಗವರ್ನೆನ್ಸ್. ಯಲಹಂಕದಲ್ಲಿ ನಿಮ್ ಪ್ರಶ್ನೆಗೆ ಬರ್ತೀನಿ, ನಿಮ್ ಪ್ರಶ್ನೆಗೆ ಬರ್ತೀರಿ. ಯಾಕಂದ್ರೆ ಕಾಂಗ್ರೆಸ್ ಯಾಕೆ ಡಿಲೇ ಮಾಡ್ತಿದೆ ಅಂತಂದ್ರೆ ಅವ್ರು ಸೋತ್ ಬಿಡ್ತಾರೆ ಅನ್ನೋ ಭಯ ಇದೆ ಅಂತಂದ್ರಿ. ಆಯ್ತು, ನೀವೇ ಗೆಲ್ತೀರಾ ಅಂತಾನೆ ಇಟ್ಕೊಳ್ಳಿ. ನೀವು ಚೇಂಜಸ್ ಮಾಡ್ತೀರಾ? ನೀವು ಏನ್ ಮಾಡ್ತೀರಾ? ಬೆಂಗಳೂರಲ್ಲಿ ನೀರ್ ನಿಲ್ಲಿಸದೇ ಮಳೆ ಬಂದ್ರೆ ನೀರ್ ನಿಲ್ದಂಗೆ ಮಾಡ್ತೀರಾ? ಜೊತೆಗೆ ಕಸ ವಿಲೇವಾರಿ ಸಮಸ್ಯೆ ಇದಾವೆ, ಅದನ್ನ ನಿವಾರಣೆ ಮಾಡ್ತೀರಾ? ಕುಡಿಯೋ ನೀರಿನ ಸಮಸ್ಯೆ ಇದಾವೆ, ಅದನ್ನ ನಿವಾರಣೆ ಮಾಡ್ತೀರಾ? ಎಲ್ಲೆಂದ್ರಲ್ಲಿ ಮನೆ ಇಲ್ಲದೆ ಟೆಂಟ್ ಹಾಕೊಂಡು ಬೇರೆ ಬೇರೆ ಕಡೆ ಜಾಗದಲ್ಲಿ ಇರೋದು ನೀವೇ ನೋಡಿದಿರಿ, ಆ ಸಮಸ್ಯೆ ನೀವು ನಿವಾರಿಸ್ತೀರಾ? ಏನ್ ಆಶ್ವಾಸನೆ ಕೊಡ್ತೀರಿ? ನಾನು ಜನಕ್ಕೆ ಅದೇ ಹೇಳೋದು, ಖಂಡಿತ ನಮ್ಗೊಂದು ಅವಕಾಶ ಕೊಡಿ. ಬಂದೆ ಸರ್, ಒಂದ್ ನಿಮಿಷ ಮೇಡಮ್ ಒಂದು ಒಂದ್ ಸೆಕೆಂಡ್ ಸರ್, ನಾನ್ ಮಾತಾಡ್ಬೇಕಾದ್ರೆ ನೀವು ನಿಮ್ದೇ interrupt ಮಾಡಿಲ್ಲ. ದಯವಿಟ್ಟು ಸರ್, ಯಾವತ್ತೂ ಪ್ರಶ್ನೆ ಕೇಳದೇ ಇಲ್ಲ. ಆಯ್ತು. ಆಯ್ತು, ಹೇಳಿ ಸರ್. ಇದು ನಗರ ಅಭಿವೃದ್ಧಿಗೆ ನೀವು ಕೊಡತಕ್ಕಂಥ ಕೊಡುಗೆ. ಆಯ್ತು, ಕೊಡಿ. ನೀವು ಆಸೆ ಅಥವಾ ಇವೆಲ್ಲವೂ ಕೂಡ ನೀವು ತಾವುಗಳು ಯಾರು ಏನು ಮಾಡಕ್ಕೆ ಕನಸು ಕಂಡಿದ್ದೀರಿ, ಆ ಕನಸು ಬಂದ್ಬಿಟ್ಟು ನಾಗರಿಕರ ತೆರಿಗೆ ಹಣದಲ್ಲೇ ಮಾಡೋದು ನೀವು. ಪ್ಲೀಸ್, ನಮ್ ದುಡ್ಡಲ್ಲೇ ಮಾಡೋದು ಅಲ್ಲ ಸರ್? ಸೀರಿಯಸ್. ಒಂದು ಇನ್ನೊಂದು ಎರಡನೇದು ಪಾಯಿಂಟ್ ಹೇಳ್ಬಿಡ್ತೀನಿ. ಈ ಮೈಗ್ರೇಷನ್ ಇದೆಯಲ್ಲ, ಹೊರಗೆ ಬಂದಿರ್ತಾರಲ್ಲ, ಹೊರಗಡೆಯಿಂದ ಬಂದಿಲ್ಲಿ ಕೂತ್ಕೊಂಡಿದ್ದಲ್ಲ, SR ಹಾಳು ಮುಳಿ ಇದೆಯಲ್ಲ, ಅದಕ್ಕೆ ನಿಮ್ಮ ಸೋರ್ಸ್ ಏನು? ವಾಟ್ ಇಸ್ ದಟ್ ಯುವರ್ ರೆಸೊಲ್ಯೂಷನ್? ನೀವೇನು ಆಕ್ಷನ್ ತಗೋತೀರಿ ನೀವು? ಸರ್, ಈಗ ನಾವೇನು ಬೆಂಗಳೂರಲ್ಲಿ ಆಲ್ಮೋಸ್ಟ್ GST ಕಲೆಕ್ಷನ್ ಆಗ್ಲಿ ಅಥವಾ RTO ಕಲೆಕ್ಷನ್, ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಬರ್ತಾ ಇದೆಯಲ್ಲ ನಮ್ದು. ಸೊ ವಿ ಆರ್ ನಾಟ್ ಜಸ್ಟ್ ರನ್ನಿಂಗ್ ಜಸ್ಟ್ ಲೈಕ್ ದಟ್. ಗವರ್ಮೆಂಟ್ ಅಂದ್ರೆ ನೀವು ಹೇಳಿದಾಗ ವಾಸ್ಟ್ ಆಗಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ದ ಸಿಸ್ಟಮ್ ರನ್ಸ್, ಹೌ ದ ಸ್ಟ್ರಕ್ಚರ್ ರನ್ಸ್, ಹೌ ದ ಅಫಿಷಿಯಲ್ಸ್ ರನ್ಸ್. ಆ ಟಾಪ್ IAS KS ಆಗಿರ್ಬೋದು, ಅಥವಾ ಇಂದ ನೀವು ಗ್ರೂಪ್ CD ವರ್ಗೂ ಹೇಗೆ ವರ್ಕ್ ಮಾಡುತ್ತೆ ಅಂತ ನಮ್ಗೊಂದು ಐಡಿಯಾ ಇದೆ. ಕಲೆಕ್ಷನ್ ವಾಟ್ ವಿ ಆರ್ ಡೂಯಿಂಗ್, ಅದು ನಮ್ಗೆ ಇನ್ಫ್ರಾಸ್ಟ್ರಕ್ಚರ್, ಒಳ್ಳೆ ಮೈಂಡ್ ಸೆಟ್, ಅಫಿಷಿಯಲ್ಸ್ ಹೆಲ್ಪ್ ಅಥವಾ ಐಡಿಯಾಸ್ ಜೊತೆಗೆ ನಮ್ಮ ಐಡಿಯಾಸ್ ಮಿಂಗಲ್ ಆದ್ರೆ ವಿ ಕ್ಯಾನ್ ಗಿವ್ ಎ ಬೆಟರ್ ಬೆಂಗಳೂರು. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಏನ್ ಮಾಡಿದ್ದಾರೆ ಅದಕ್ಕಿಂತ ನಾವು ಹೆಚ್ಚಿಗೆ ನಾವು ಕೆಲಸ ಮಾಡಬಹುದು ಅಂತ ನನ್ನ ಭಾವನೆ. ಯಾಕಂದ್ರೆ ನೀವು ಹೇಳಿದ್ರಲ್ಲ, ವಿ ಕಲೆಕ್ಟ್ ಲಾಟ್ ಆಫ್ ಟ್ಯಾಕ್ಸಸ್ ಸರ್, ಇಟ್ ಹ್ಯಾಸ್ ಟು ಬಿ ಯುಟಿಲೈಸ್ಡ್ ಇನ್ ಎ ಪ್ರಾಪರ್ ವೇ. ಕರಪ್ಷನ್ ಹ್ಯಾಸ್ ಟು ಬಿ ಸ್ಟಾಪ್ಡ್ ಅಂಡ್ ಆಲ್ ದಟ್. ನಾನು ಏನ್ ಹೇಳ್ತಾ ಇದ್ದೀನಿ, ಕಾರ್ಪೊರೇಟರ್ಸ್ ಗೆ ವಿಕೇಂದ್ರೀಕರಣ ಮಾಡಿ, ನೀವು ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಪವರ್ಸ್ ಕೊಡಿ, ವಿಕೇಂದ್ರೀಕರಣ ಮಾಡಿ. ಎಲ್ಲದಕ್ಕೂ MLA ಹತ್ರ ನೀವು ರೀಚ್ ಔಟ್ ಆಗಕ್ಕಾಗಲ್ಲ. ಕಾರ್ಪೊರೇಟ್ಸ್ ಇದ್ರೆ ಯು ಕ್ಯಾನ್ ರೀಚ್ ದಮ್ ವೆರಿ ಈಸಿಲಿ. ದಟ್ ಈಸ್ ದ ಇಂಟೆನ್ಷನ್ ಆಫ್ ಕಂಡಕ್ಟಿಂಗ್ GBA. ಅದನ್ನ ಮಾಡಿ ಅಂತ ಸರ್ಕಾರ ಕೇಳಿದ್ರೆ ವಿಳಂಬ ಮಾಡೋ ನೀತಿ ಯಾಕೆ ಅಂತಂದ್ರೆ ಇದೇ ರೀಸನ್, ಸೋಲ್ತೀವಿ ಅನ್ನೋ ಭಯ, ಬೇರೆ ಬೇರೆ ಅವ್ರಿಗೆ ಇಶ್ಯೂಸ್ ಇದೆ. ಬರ್ತೀನಿ ಗಣೇಶ್ ಸರ್, ನಾನು ಅದೇ ಮಾತಾಡ್ತಾ ಇದ್ದೆ. ಈಗ ಡಿಲೇ ಮಾಡೋದ್ರ ಹಿಂದೆ ಒಂದಷ್ಟು ರೀಸನ್ಸ್ ಗಳಿದಾವೆ ಅಂತ ಹೇಳಿ, ಅಂದ್ರೆ ನಾವು ಪ್ರಿಪೇರ್ ಆಗ್ತಾ ಇದೀವಿ ಮಳೆಗಾಲಕ್ಕೆ ಅಂತ ಹೇಳಿ, ಸ್ಕೂಲ್ಗಳು ಶುರುವಾಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಆ ಟೈಮ್ ತಗೊಂಡ್ರು ಕೂಡ ಆ ಸಮಸ್ಯೆನಾದ್ರೂ ನೀಗಿಸ್ತಾರ, ಅಥವಾ ಎಲೆಕ್ಷನ್ ಅದಕ್ಕೆ ಜಸ್ಟ್ ಬರೀ ನೆಪಾನ ಮುಂದೂಡೋದಕ್ಕೆ ಈಗನ್ನುವಂತ ಚರ್ಚೆಗೂ ಆಗ್ತದೆ. ಬರೀ ಜಸ್ಟ್ ಆಶ್ವಾಸನೆಯಾಗೆ ಉಳ್ಕೊಳ್ಳುತ್ತೆ ಹೊರತು ಯಾರು ಕೂಡ ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋದು ಜನರ ಮಾತು, ನಂದಲ್ಲ, ಇದು ಜನರ ಮಾತು. ಯಾಕೆಂದ್ರೆ ಅವರೇ ಮರ್ತೋಗ್ಬಿಟ್ಟಿದ್ದಾರೆ. ಅವ್ರ ಮೇಯರ್ ನೋಡೇ 6 ವರ್ಷ ಆಗೋಗಿದೆ. ಜೊತೆಗೆ ಈ ಹಿಂದೆ GBA ಏನು BBMP ಆಗಿತ್ತಲ್ಲ, 11 ವರ್ಷ ಆಗಿದೆ. ಲಾಸ್ಟ್ ಎಲೆಕ್ಷನ್ ನೋಡಿದ್ದೆ 2015ರಲ್ಲಿ. ಸೊ ಹಾಗಾಗಿ ಈ ಸಮಸ್ಯೆ ಅಟ್ಲೀಸ್ಟ್ ಈಗಲಾದ್ರೂ ಬಗೆಹರುತ್ತಾ ಅನ್ನೋ ಆಸೆಗಣ್ಣಿಂದ ನೋಡ್ತಾ ಇದ್ದಾರೆ.
ಸಹೋದರಿ ಯಾರು ಮಾತಾಡಿದ್ರು ಅವರು ಒಂದು ಒಳ್ಳೆ ದೃಷ್ಟಿ ಇಟ್ಕೊಂಡಿದ್ದಾರೆ. ನಾನು ರೆಸ್ಪೆಕ್ಟ್ ಇದೆ. ಆತರ ಬರ್ಬೇಕು, ಯಾಕಂದ್ರೆ ಅವ್ರ ಕಾಳಜಿ ಇದ್ರೆ ಸಮಸ್ಯೆಗಳು ಸಕಾಲದಲ್ಲಿ ಸಾಧ್ಯವಾದಷ್ಟು ಬಗೆಹರಿಸಲಿಕ್ಕೆ ಒಂದು ಸಾಧನ ಸಿಕ್ಕತ್ತೆ. ಕೇಂದ್ರೀಕರಣ ಆಗ್ಬೇಕು, ಸ್ಥಳೀಯವಾಗಿ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ವ್ಯಕ್ತಿಗಳು ಸಿಗಬೇಕು. ಆವಾಗ ಆ ಸಾರ್ವಜನಿಕ ಮತ್ತೆ ಜನಪ್ರತಿನಿಧಿ ಮಧ್ಯೆ ಒಂದು ಇದಿರುತ್ತೆ, ಸಂಬಂಧನ ಬೆಳೆಯುತ್ತೆ, ಸಂಘರ್ಷಣ ಆಗುತ್ತೆ. ಯಾಕೆ ಮಾಡ್ಲಿಲ್ಲ ಅಂತ ಹೇಳ್ತಾರೆ, ಮಾಡಿದ್ರೆ ಇಲ್ಲಪ್ಪ ಬಂದ ತಕ್ಷಣ ಬಂದ್ರು ಅಂತ ಒಂದು ಗೌರವವನ್ನು ಕೊಡ್ತಾರೆ, ಅದು ಮತ್ತಷ್ಟು ಉತ್ಸಾಹ ಆಗುತ್ತೆ. ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಶ್ಯಪ್ ಅವ್ರ ಒಂದು ಮಾತು ಕೇಳಿದ್ರು, ಹೊರಗಡೆ ಬಂದವರು ಅಂತ ಹೇಳಿ. ಈಗ ಹೊರಗಡೆಯಿಂದ ಬಂದವ್ರು ನಾವು ನೋಡ್ಲಿಕ್ಕೆ ಆಗಲ್ಲ. ಸ್ಥಳೀಯವಾಗಿ ಏನು ಸಮಸ್ಯೆಗಳಿದೆ ಅದಕ್ಕಾಗಿ ಸ್ಥಳೀಯ ಜನಪ್ರತಿನಿಧಿ ಅಂತ ಹೇಳಿದ್ರೆ ನಾವು ಕಾರ್ಪೊರೇಟ್ 349 ಜನ ಸೇರಿ ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ, ಹನಿ ಕೂಡಿದ್ರೆ ಹಳ್ಳ, ಒಂದೊಂದು ಕೆಲಸ ಮಾಡಿದ್ರೆ ಯಾವ ಮಟ್ಟಕ್ಕೆ ಹೋಗತ್ತೆ. ಇಮೇಜ್ ಇಂದ ಬ್ಯಾಂಗ್ಳೂರ್ ಸಿಟಿ ವರದಲ್ಲಿ ನಂಬರ್ 1 ಆಗ್ಬಿಡ್ತೀವಿ. 69 ಜನ ಬರ್ತದ್ರಿ, ಒಬ್ಬೊಬ್ಬ ಒಂದೊಂದು ಸಣ್ಣ ಕೆಲಸ ಮಾಡಿದ್ರು ನಮ್ಮ ಕ್ಷೇತ್ರದಲ್ಲಿ. ಯಾವ ಮಟ್ಟಿಗೆ ನಮ್ಮ ಏರಿಯಾದಲ್ಲಿ ನೀರ್ ನಿಂತ್ಕೊಂತ, ಯಾಕೆಂತ ನೆಕ್ಸ್ಟ್ ಏರಿಯಾಗ ಹೋಗ್ತೀವಿ. ನಮ್ಮ ಏರಿಯಾದೆಲ್ಲರೂ ಅಲ್ಲೇ ಹೋಗ್ಬೇಕು, ನನ್ನ ಏರಿಯಾದಲ್ಲಿ ಎಲ್ಲರೂ ಹೋಗಲ್ಲ. ಹಾಗಾಗಿ ಇವತ್ತಿರತಕ್ಕಂತ ಸರ್ಕಾರ ಸ್ಥಳೀಯವಾಗಿ ನಾಯಕರನ್ನ ಬೆಳೆಸ್ಬೇಕು, ಪಕ್ಷದಲ್ಲಿ ಕಾರ್ಯಕರ್ತರನ್ನ ಬೆಳೆಸ್ಬೇಕು, ಕೆಲಸ ಮಾಡತಕ್ಕಂಥ ಉತ್ಸಾಹ ಪ್ರೋತ್ಸಾಹ ಕೊಡಬೇಕು. ಅದು ಬಿಟ್ಟು ಇತರ ಕಾಕಮ್ಮನ್ ಕತೆ, ಕೊಬ್ಬಮ್ಮನ್ ಕತೆ, SIR ಬಂತು, ಮೋಡ ಅಡ್ಡ ಬಂತು, ಬೆಕ್ಕಡ್ಡ ಬಂತು ಎಲ್ಲ ಸರ್. ಕಾರ್ಪೊರೇಟರ್ ಆಗಿ ಯಾವ ಪಕ್ಷದಿಂದ ಪ್ರತಿನಿಧಿಸಿದ್ರಿ ನೀವು? ಇಂಡಿಪೆಂಡೆಂಟ್. ನಾನು ಕಾರ್ಪೊರೇಟರ್, ಬೆಂಗಳೂರು ನಗರದ ಕಾರ್ಪೊರೇಟರ್. ಅದೇ ಯಾವ ಪಕ್ಷದಿಂದ? ಯಾವುದೇ ಪಕ್ಷ ಇರಲಿ, ಹೇಳ್ಬೇಕು ನೀವು ಯಾವ ಪಕ್ಷದಿಂದ ಅಂತ ಹೇಳಿ. ನಾನು ಜನಪ್ರತಿನಿಧಿ ಅಲ್ಲ ಸರ್, ನೀವ್ ಯಾವ ಪಕ್ಷ ಅಂತ ಹೇಳಿ. ಪಕ್ಷ ಅಂತ ಇರುತ್ತಲ್ವಾ, ನೀವು ಯಾವ ಪಕ್ಷದಿಂದ ಪ್ರತಿನಿಧಿಸಿದೀರಾ ಅಂತ. ಸರ್ ಪಕ್ಷ ಇಲ್ಲದಿದ್ರು ನಿಮ್ಮ ಆಲೋಚನೆಗಳು ಅಲ್ಲ ಸರ್, ನಿಮ್ಮ ಆಲೋಚನೆ ನೀವು ಯಾವ ಪಕ್ಷ ಅಂತ ಹೇಳಿ. ತಪ್ಪೇನಿದೆ? ಯಾವ ಪಕ್ಷ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಮಾಡಿ ಹೇಳಿದ್ರೆ ಸಾಲದು, ಮಾಡಿ ತೋರಿಸ್ಬೇಕಲ್ವಾ? ನಿಮ್ ಪಕ್ಷನ ಹೇಳ್ಕೊಳಕ್ ಯಾಕೆ ಸರ್ ನಿಮ್ಗೆ ಅಷ್ಟು ಬೇಸರ? ಒಂದೇ ಸೆಕೆಂಡ್ ಸರ್, ನೀವ್ ಯಾವ ಪಕ್ಷದವರಾದ್ರೂ ಆಗಿರಿ, ನಿಮ್ಮ ಜನಪರಿ ಕಾಳಜಿಗಳು ಅದಕ್ಕೆ ನಾನು ನಿಜವಾಗ್ಲೂ ರೂಢಿಯಾಗಿರ್ತೀನಿ. ಆಲೋಚನೆಗಳು ತುಂಬಾ ಕಾಂಗ್ರೆಸ್ ಸರ್ಕಾರ ತಂದಿರೋದು ಅದನ್ನೇ ಇವತ್ತು ಕನಸಾಗಿ ಮಾಡ್ತಾ ಇರೋದು. ಜನಪರ ಕಾಳಜಿ ಇರ್ಬೇಕು ಸರ್, ಪಕ್ಷಾತೀತವಾಗಿ ನೀವು ಮಾತಾಡ್ತಿರೋದು ಕರೆಕ್ಟ್ ಅಂತ ಟೈಮ್ ಇಲ್ಲ. ಒಂದ್ ಸೆಕೆಂಡ್ ಸರ್ ಮಾತಾಡ್ಬಿಡ್ಲಿ ಮೇಡಮ್. ಈಗ ಪದ್ಮಾಜಿ ಇವರು ಮತ್ತೆ ಬರ್ತೀನಿ. ಮಂಜುನಾಥ್ ರವರೇ ಮತ್ತು ಪದ್ಮಾರವರೇ, ಪ್ರಶ್ನೆ ಹುಟ್ಟೋದು ಎಲ್ಲಿ ನಿಲ್ತಾರೆ, ನೀವು ಯಾವ ಪಕ್ಷದ ಕಾರ್ಪೊರೇಟರ್ ಆಗಿ, ಯಾವ ಪಕ್ಷದ MLA ಆಗಿ, ಯಾವ ಪಕ್ಷದ ಲೋಕಸಭೆ ಸದಸ್ಯರಾಗಿ, ನೀವು ಸರ್ಕಾರದ ಭಾಗ. ಹೌದು, ಅಲ್ಲಿ ಮುನ್ನ ಬಿಜೆಪಿ ಕಾರ್ಪೊರೇಟರ್ ಅಂತ ನೀವು ಪಾರ್ಟಿಯಿಂದ ನಿಂತಕ್ಕೋಸ್ಕರ ಹೇಳ್ತಾರೆ. ಇಲ್ಲಿ ಏನು ನಾವು ಪ್ರಶ್ನೆ ಮಾಡ್ಬೇಕಾದ್ರೆ ಏನ್ ಗೊತ್ತಾ, ಪಾರ್ಟಿ ಯಾವುದೇ ಇರಲಿ, ಈವನ್ ಕಟ್ಟ ಕಡೆ ಪಕ್ಷೇತರ ಅಭ್ಯರ್ಥಿ ನಿಂತ್ಕೊಂಡ್ರು ಕೂಡ ಅವನು ಸೇವೆ ಮಾಡ್ತಕ್ಕಂಥ ಕಾಳಜಿ ಇದ್ರೆ ವಿ ವಿಲ್ ವೋಟ್ ಹಿಮ್ ಅಷ್ಟೇ. ಪ್ರಶ್ನೆ ಹುಟ್ಟೋದೇ ಇಲ್ಲಿ ಅಂತಂದ್ರೆ, ನಿಮಗೆ ಜನಪರ ಹೋರಾಟದಲ್ಲಿ ಆಸಕ್ತಿ ಇದೆಯಾ, ನೀವು ಕ್ಲೀನ್ ಹ್ಯಾಂಡಾ, ಅಕೌಂಟಬಿಲಿಟಿ ಇದೆಯಾ ನಿಮಗೆ? ಈ ಮೇಡಮ್ ನೀವು ಒಂದು ಮಾತು ಹೇಳಿದ್ರಿ, ಹೆಂಗ್ ಗೊತ್ತಾ, ನಾವು ಅದು ಮಾಡಿ ಈ ಒಂದು ಅರ್ಥ ಮಾಡ್ಕೋಬೇಕು. ನೀವು ಏನಂತಂದ್ರೆ, MLA ಒಂದು ಕೋಟಾ ಇದೆ, ಈ ಲೋಕಸಭೆಗೆ ಒಂದು ಕೋಟಾ ಇದೆ. ಆ ಕೋಟಾ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅಭಿವೃದ್ಧಿ ಪ್ರಶ್ನೆ ಬರೋದೇ ಇಲ್ಲ. ಕೋಟಾ. ಫೈನ್. ಗಣೇಶ್ ಸರ್ ಲಾಸ್ಟ್ ರಿಯಾಕ್ಷನ್ ನಿಮ್ದು 30 ಸೆಕೆಂಡ್ ಟೈಮ್. ನೋಡಿ, ಅವ್ರು ಕೇಳಿದ್ರು ನೀವು ಯಾವ ಪಕ್ಷದ ಕಾರ್ಪೊರೇಟರ್ ಆಗಿದ್ರು ಅಂತ. ನಾನು ಭಾರತೀಯ ಜನತಾ ಪಕ್ಷದ ಕಾರ್ಪೊರೇಟರ್ ಆಗಿದ್ದೆ. ನಮ್ಗೆ MLA ಪುಷ್ಪ ಮೇಡಮ್ ಮಾತಾಡ್ತಿದ್ದಾರೆ, ಮುಗಿಸ್ಲಿ, ಟೈಮ್ ಇಲ್ಲ. ಪೂರ್ತಿ ಕೇಳಮ್ಮ, ಪೂರ್ತಿ ಕೇಳು. ಕೇಳೋದೇನಿದೆ, ಭೂತದ ಬಾಯಲ್ಲಿ ಭಗವದ್ಗೀತೆ ಆಯ್ತು. ನೀವ್ ಹೇಳೋದೆಲ್ಲ ಮಾಡಿ ಏನ್ ಸರ್ ಮಾಡಿದೀರಾ ನೀವು? ಏನ್ ಮಾಡಿದೀರಾ? ಲಾಸ್ಟ್ ಮಿನಿಟ್ ಮಾಡಿರೋ 4 ಕೆಲಸ ಹೇಳಿ. ಮಾಡಿರೋ 4 ಕೆಲಸ ಹೇಳಿ ಸರ್. ಇಷ್ಟೊಂದು ಮಾತಾಡ್ತಿರಲ್ಲ. ಟೈಮ್ ಮುಗಿತದೆ. ಗಣೇಶ್ ಅವರೇ 30 ಸೆಕೆಂಡ್ ಟೈಮ್ ಅಷ್ಟೇ ಇದೆ. ಗಣೇಶ್ ಸರ್ ಕೇಳಮ್ಮ ಸರ್, ನಾನೇನ್ ಮಾತಾಡಕ್ ಇಷ್ಟಪಡಲ್ಲ, ನಾನು ಜಗಳ ಮಾಡಕ್ ಬಂದಿಲ್ಲ. ಓಕೆ, ಇರಿ ಆಯ್ತು, ಟೈಮ್ ಇಲ್ಲ. ಪುಷ್ಪ ಅವರೇ ಟೈಮ್ ಮುಗ್ದಿದೆ. ಈಗ ನಾನು ನನ್ನ ಕೆಲಸ ಮಾಡ್ತೀನಿ, MLA ಕೆಲಸ ಮಾಡ್ತಾರೆ.
ಅವರೊಂದು ಪಕ್ಷ, ನನ್ನದೊಂದು ಪಕ್ಷ. ಕೆಲ್ಸ ಹೇಳಕ್ ನಾವಿಬ್ಬರು ಆಗಿಲ್ವಲ್ಲ ಸರ್? ದೃಷ್ಟಿ ಸಾರ್ವಜನಿಕರ ಸೇವೆ. ನನ್ನ ಕೈಯಲ್ಲಿ ಆಗ್ತದೆ ಎಮ್ ಎಲ್ ಹತ್ರ ಹೋಗ್ತೇನೆ. ಎಸ್ ಎಸ್ ಕಾಂಗ್ರೆಸ್ ರೂಲ್ಸ್ ಇದೆಯಾ? ಫೈನ್ 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 ಅದೇ ತಪ್ಪು. ನಮ್ಮಿಬ್ಬರು ದೃಷ್ಟಿರು ಸಾರ್ವಜನಿಕರು. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಪಕ್ಕದ ಪಾಕಿಸ್ತಾನದ ಪಕ್ಷನಾ? ಎಸ್ ಏನ್ ಮಾತಾಡ್ತೀರಿ ನೀವು? ಎಸ್ ಎಸ್ ಲಾಸ್ಟ್ ನಾವು ಎಸ್ ಗೆದ್ದಂತ ಪ್ರತಿಯೊಬ್ಬ ವ್ಯಕ್ತಿಗಳು ತಗೊಂಡೇ ಇಲ್ಲ. ಒಂದು ಸೆಕೆಂಡ್ 30 ಸೆಕೆಂಡ್ ಕೊಡ್ತೀನಿ. ಒಂದು ಸೆಕೆಂಡ್ ಓಕೆ 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 ಫಸ್ಟ್ ಬಿಡಿ. ಓಕೆ ಗಣೇಶ್ ಅವರೇ ಓಕೆ ಓಕೆ ಈಗ ನಾನು ಹೇಳಿಷ್ಟೇ ಸರ್. ಇಂಡಿಪೆಂಡೆಂಟ್ ಆಗಿ ಗೆಲ್ತಾರೆ. ಕೆಲಸ ಮಾಡಿ ಹೆಸರು ಮಾಡಿಲ್ವಾ? ಓಕೆ ಓಕೆ ನೀವು ಓಕೆ ಒಂದು ಪಕ್ಷದಿಂದ ಪ್ರತಿನಿಧಿಸಿದ್ದೀರಾ ಅನ್ನೋದು ನಿಜ ತಾನೇ? ಬಿಡಿ ಅಲ್ಲಿಗೆ. ಪುಷ್ಪಾ ಮೇಡಮ್ ಹೇಳಿ 30 ಸೆಕೆಂಡ್ ಕೊಡ್ತೀನಿ ಟೈಮ್. ನೋಡಿ ಸರ್, ಮೇಡಮ್ ಹೇಳ್ತಿದ್ರು ಅದೇನೋ ಕರಪ್ಷನ್ ಫ್ರೀ ಅಂತ. ನಂಗೆ ಯಾಕೋ ನಗು ಬಂದ್ಬಿಡ್ತು. ಭೂತದ ಬಾಯಲ್ಲಿ ಭಗವದ್ಗೀತೆ ಬಂತು ಅಂತ. ನೋಡಿ, ಇವ್ರಿಗೆ ಎಷ್ಟು ಗೊತ್ತಿಲ್ಲ ಮೆಸೇಜ್ ಕೊಡ್ಬೇಕು ಅಂತಾರಲ್ಲ. GBA ಮಾಡಕ್ ಮೊದ್ಲು ನಾವು ಇಡೀ ಬೆಂಗಳೂರಲ್ಲಿ ಇದ್ದಂತಹ ಎಲ್ಲ ಅಪಾರ್ಟ್ಮೆಂಟ್ ಯೂನಿಯನ್ ಇರ್ಬೋದು ಅಥವಾ RW ಕ್ಷೇಮಾಭಿವೃದ್ಧಿ ಸಂಘಗಳನ್ನ ಪ್ರತಿಯೊಬ್ಬ ಅಧ್ಯಕ್ಷರನ್ನ ಕರೆದು ಅವರಿಂದ ಮಾಹಿತಿಯನ್ನ ತಗೊಂಡು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದೀವಿ. ಬೆಂಗಳೂರಲ್ಲಿ ಮೂಲ ಸೌಕರ್ಯಕ್ಕೆ ಒತ್ತು ಕೊಡ್ತಾ ಇದೀವಿ. ಎಲಿವೇಟೆಡ್ ಕಾರಿಡಾರ್ ಗಳನ್ನ ಮಾಡ್ತಾ ಇದೀವಿ. 175 ಕಿಲೋಮೀಟರ್ ಮೆಟ್ರೋ ಕಾಮಗಾರಿಯನ್ನ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಇವತ್ತು ಮಳೆ ನೀರಿನಿಂದ ಏನು ಅನಾಹುತಗಳಾಗ್ತಿದೆ ಅದಕ್ಕೆ ಒಂದು ಇದ್ ಮಾಡ್ಬೇಕು, ಸುರಂಗ ಮಾರ್ಗವನ್ನ ಮಾಡ್ಬೇಕು ಅಂತ ನಮ್ಮ DK ಸಾಹೇಬ್ರು ಮಾಡಿದಾಗ ಎಷ್ಟು ಹೋರಾಟಗಳು ಬಿಜೆಪಿ ಮಾಡಿದ್ರು. ಯಾರಿಗೋಸ್ಕರ ಮಾಡ್ತಿದ್ದಾರೆ ಸರ್ ಸುರಂಗ ಮಾರ್ಗಗಳು? ನಮ್ಮ ಜನರಿಗೆ ಈ ಒಂದು ಸಂಚಾರಿ ದಟ್ಟಣೆ ಟ್ರಾಫಿಕ್ ಸಮಸ್ಯೆಗಳಿಂದ ಮುಕ್ತ ಆಗ್ಬೇಕು ಅಂತಲ್ವಾ ಎಲಿವೇಟೆಡ್ ಕಾರಿಡಾರ್ಗಳಿರ್ಬೋದು ಅಥವಾ ಸುರಂಗ ಮಾರ್ಗಗಳಿರ್ಬೋದು ಮಾಡ್ತಿರೋದು. ಅದಲ್ಲದೆ ನೋಡಿ, ಬೆಂಗಳೂರು ತುಂಬಾ ವಲಸೆ, ಅವ್ರು ಹೇಳ್ತಿದ್ರು ಈಗ ವಲಸೆ ಜನರು ಜಾಸ್ತಿ ಆಗಿದ್ದಾರೆ ಅಂತ. ಬೆಂಗಳೂರು ಎಷ್ಟು ಬೆಳೆದಿದೆ, ಅದಕ್ಕೆ ನಾವು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ 5 ಪಾಲಿಕೆಗಳಾಗಿ ಮಾಡಿರೋದು. ಸೊ ಈಗ ಡಿಸೆಂಟ್ರಲೈಸ್ ಆದಾಗ ಈಸಿ ಆಗುತ್ತೆ. ವಾಸುದೇವ್ ಸರ್ ಲಾಸ್ಟ್ 30 ಸೆಕೆಂಡ್ ಸರ್. ಈಗ ಅಷ್ಟೇ, ನಾನು 30 ಸೆಕೆಂಡ್ ತಗೊಳ್ತೇನೆ ಸರ್. ಕಾರ್ಪೊರೇಟರ್ ಆಗಲಿ MLA ಆಗಲಿ ಯಾವುದೇ ಪಕ್ಷದಲ್ಲಿರಲಿ, ವೆದರ್ ಇಸ್ ಕಾಂಗ್ರೆಸ್ ಆರ್ BJP JDS ಪಕ್ಷದ ತರ ಓಕೆ ಆಯ್ತಲ್ಲ. Okay. ಅವ್ರು ಯಾರು ಮನೆಯಿಂದ ಬಂದ್ಬಿಟ್ಟು ಅವ್ರು ಅಭಿವೃದ್ಧಿ ಮಾಡ್ತೀನಿ ಅಂತಾಗ್ಲಿ, Yes. ಮನೆಯಿಂದ ದುಡ್ಡು ತೊಗೊಂಬಂದ್ ಮಾಡ್ತೀನಿ ಅಂತಾಗ್ಲಿ ಏನಿಲ್ಲ. Yes. ಆಮೇಲೆ ಇವ್ರು ಏನೆಲ್ಲ ಹೇಳ್ಕೊತಾರ, ಡಿಕ್ಲರೇಷನ್ ಮಾಡ್ತಾರಲ್ಲ, ಅವು ಯಾವುದು ಕೂಡ ಇಟ್ ಈಸ್ ನಾಟ್ ದೇರ್ ಓನ್. ಹೌದು, ಇಟ್ ಇಸ್ ಸಂಬಡೀಸ್ ಮನಿ. ಮನಿ ಜನರದು ಮುಗಿದಿದೆ ಮೇಡಮ್. ದಯವಿಟ್ಟು ಮೇಡಮ್ ಮುಗಿದಿದೆ. ಏನು ಐಡಿಯಾ? ಅವ್ರದ್ದೊಂದು ಲಾಸ್ಟ್ ರಿಯಾಕ್ಷನ್ ಇತ್ತು. ಲಾಸ್ಟ್ ರಿಯಾಕ್ಷನ್ ಇತ್ತು, ಟೈಮ್ ಆಗಿದೆ. ಓಕೆ ಓಕೆ ಮೇಡಮ್. ಯಾವ ಸರ್ಕಾರಗಳು ತಂತ ತದನಂತರ ಈಗ ನಮ್ಮ ಸರ್ಕಾರನೇ ಮಾಡ್ತಿರೋದು. ಫೈನ್ ಫೈನ್ ಅದು ನೀವು ಹೇಳ್ಬೇಕು. ನಮ್ಮ ಜವಾಬ್ದಾರಿ ಅಲ್ಲ. ಸರ್ಕಾರಗಳು ಇಚ್ಛಾಶಕ್ತಿ ಇರ್ಬೇಕು. ಭ್ರಷ್ಟಾಚಾರ ಮಾಡ್ಕೊಂಡೋಯ್ತು ಬಿಜೆಪಿ. ಟೈಮ್ ಮುಗ್ದಿದೆ. ಆಯಾ ಸಂಬಂಧಪಟ್ಟ ವ್ಯಕ್ತಿ ಇದೆ ಜವಾಬ್ದಾರಿ ಅದು. ಎಲ್ಲರಿಗೂ ಗೊತ್ತಿದೆ ಸರ್, ಜನರ ದುಡ್ಡಲ್ಲೇ ಸರ್ಕಾರಗಳು ಮಾಡೋದು. ಆದ್ರೆ ಏನ್ ಮಾಡಿದ್ರು ಅಂತ ಏನು ನಿಮ್ಮ ಯಜಮಾನರುಗಳು ಬಿಟ್ಟೋಗಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಪುಷ್ಪ ಅವರೇ, ಥ್ಯಾಂಕ್ ಯು ಪದ್ಮ ಅವರೇ, ಥ್ಯಾಂಕ್ ಯು ವಸಂತ ಸರ್, ಥ್ಯಾಂಕ್ ಯು ಗಣೇಶ್ ಸರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ GBA ಎಲೆಕ್ಷನ್ ನಡೆಯುತ್ತಾ ಇಲ್ವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಚರ್ಚೆಗಳಾಗಿದ್ದಿಲ್ಲಿ. ಏನಂತಂದ್ರೆ ರೀಸನ್ ಹಲವಾರಿದಾವೆ. ಅಂದ್ರೆ ಒಂದು ಕಡೆ ಮಳೆ ಬರೋಕಿದೆ, ಅಂದ್ರೆ ಮಳೆಗಾಲ ಬರೋಕಿದೆ, ಅದಕ್ಕೆ ರೆಡಿ ಆಗ್ತಿದೀವಿ. ಜೊತೆಗೆ ಜನಗಣತಿ ಆಗ್ತಾ ಇದೆ, ಸ್ಕೂಲು ಕಾಲೇಜ್ಗಳು ಓಪನ್ ಆಗೋದಕ್ಕಿದೆ. ಹಾಗಾಗಿ ಕೆಲವೊಂದಿಷ್ಟು ತಯಾರಿಗಳನ್ನು ಮಾಡಬೇಕಾಗತ್ತೆ. ಜನಗಣತಿ ಆಗ್ತಾ ಇರೋದ್ರಿಂದ ಟೈಮ್ ಬೇಕಾಗುತ್ತೆ. ಸೆಪ್ಟೆಂಬರ್ 30 ಅಷ್ಟರೊಳಗೆ ನಾವು ಮುಗಿಸ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ಬಟ್ ಗೊತ್ತಿಲ್ಲ ಅಷ್ಟರೊಳಗಡೆನೆ ಮುಗಿಸ್ತಾರಾ ಅಥವಾ ಇನ್ನೂ ಹೆಚ್ಚಿನ ಸಮಯ ತಗೊಳ್ತಾರ ಅಂತ. ಬಟ್ ಒಟ್ನಲ್ಲಿ ಜನರಿಗೆ ಸಂಕಷ್ಟ ಆಗಬಾರ್ದು, ಜನರ ತೊಂದರೆಗಳಿಗೆ ಅಥವಾ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಒಂದು ಆಡಳಿತ ಕೊಟ್ರಷ್ಟೇ ಜನರಿಗೂ ಕೂಡ ಸಮಾಧಾನ ಆಗಿರುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದು ಸೆಪ್ಟೆಂಬರ್ 30 ಆಗುತ್ತಾ ಅಥವಾ ಅದು ಇನ್ನೂ ಪೋಸ್ಟ್ಪೋನ್ ಆಗುತ್ತಾ ಅಂತ ಹೇಳಿ ಕಾಲವೇ ಉತ್ತರಿಸಬೇಕಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ರಾಜ್ ನ್ಯೂಸ್ನ ಡಿಬೇಟ್ ಕಾರ್ಯಕ್ರಮ. ನೋಡ್ತಾ ಇರಿ ರಾಜ್ ನ್ಯೂಸ್, ಜನಸೇವೆಗೆ ನಾವು ಸದಾ ಸಿದ್ಧ.